ಲಕ್ಷ್ಮಿ ವಿಷ್ಣುರ ಕುರಿತಾದಂತಹ ಜ್ಞಾನವನ್ನ ಹೊಂದಿ ನಮ್ಮ ಕುರಿತಾದಂತಹ ಆ ಜ್ಞಾನವನ್ನ ಹೊಂದಿದಾತರಿಗೆ ಮಾತ್ರವೇ ವೈಕುಂಠದಲ್ಲಿ ಜಾಗ ಅಲ್ಲವೇ? ಹೌದು ಸ್ವಾಮಿ. ಅಷ್ಟೇ ಅಲ್ಲ ಲಕ್ಷ್ಮಿ, ಕಾಮ ಕ್ರೋಧ ಲೋಭ ಮದ ಮತ್ಸರ ಮೋಹ ಎಂಬಂತಹ ಅರಿಷಡ್ವರ್ಗಗಳನ್ನ ಯಾರಾತ ಮೆಟ್ಟಿ ನಿಲ್ತಾನೋ ಅಂತವನಿಗಲ್ಲವ ವೈಕುಂಠದಲ್ಲಿ ಜಾಗ. ಪುಣ್ಯಾತ್ಮರಿಗೆ ಮಾತ್ರ ವೈಕುಂಠದಲ್ಲಿ ಜಾಗ ಸ್ವಾಮಿ. ಮತ್ತೆ ಯಾವಾತ ನಾನು ನನ್ನದು ನನ್ನಿಂದಲೇ ಎನ್ನುವಂತಹ ಅಹಂಕಾರವನ್ನು ಹೊಂದಿರ್ತಾನೋ ಅಂತವರಿಗಲ್ಲ ವೈಕುಂಠದಲ್ಲಿ ಜಾಗ ಉಂಟೇ ಇದೆ, ಇಲ್ಲವೇ ಇಲ್ಲ ಸ್ವಾಮಿ. ಹಾಗೆ ನೋಡಿದರೆ ಲಕ್ಷ್ಮಿ ವಿಷ್ಣುವರಾದಂತಹ ನಾವು ವೈಕುಂಠದಲ್ಲಿ ನೆಲೆಸಿದ್ದೇವೆ. ಪಾಲನಾ ಕರ್ತವ್ಯ ವಿಷ್ಣುವಾದಂತಹ ನನಗೆ ನೋಡಿದೆಯಾ, ಜಗದಲ್ಲಿ ಈ ಹೊತ್ತು ಬಗೆ ಬಗೆಯ ಕಷ್ಟಗಳು ಅದೆಷ್ಟೋ ರಕ್ಕಸರಿಂದ ಬಂದಿದ್ದುಂಟು. ಹೌದು, ಆ ಸಂದರ್ಭದಲ್ಲಿ ಬಗೆ ಬಗೆಯ ಅವತಾರದಿಂದ ಬಂದಂತಹ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಜಗದಲ್ಲಿ ಇರುವವರೆಲ್ಲ ವಿಷ್ಣುವಿನನ್ನ ಕುರಿತಾಗಿಯೇ ಧ್ಯಾನ, ವಿಷ್ಣುವಿನ ಕುರಿತಾಗಿಯೇ ಹೊಗಳಿಕೆ ಮಾತನ್ನ ಆಡ್ತಾ ಇದ್ದಾರಲ್ವಾ? ಹೌದು ಸ್ವಾಮಿ, ಎಲ್ಲ ಕಡೆ ನಿಮ್ಮ ಗುಣಗಾನ ನಿನಗೊಂದು ಕೊಟ್ಟು ಹೇಳದ, ಏನು? ಯಾವ ಗಂಡನಿಗೆ ಆಗ್ಲಿ ಊರವರೆಲ್ಲ ಏನ್ ಹೇಳ್ತಾರೆ ಎನ್ನುವುದಕ್ಕಿಂತ ಏನ್ ಹೇಳ್ತಾರೆ ನಿಮ್ಮ ಬಗೆಗಿನ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಸ್ವಾಮಿ? ನನ್ನ ಬಗೆಗೆ ನಿನ್ನ ಮನಸ್ಸಿನಲ್ಲಿರುವಂತಹ ಮಾತನ್ನ ಹೇಳ್ತೀಯ? ನನ್ನ ಅಭಿಪ್ರಾಯವನ್ನು ನೀವು ಕೇಳ್ತಿರೋದು? ಹೌದು ಸ್ವಾಮಿ. ಬಂದಿದ್ದಿ ಸ್ವಾಮಿ, ನಿಮ್ಮ ಬಗೆಗಿನ ಅಭಿಪ್ರಾಯ ಕೇಳ್ತಿರೋದ? ಕೇಳಬೇಕು. ಏನು ಬಣ್ಣಿವೆ ಪತಿಯೇ ಬಣ್ಣಿವೆ
ಮಾತನ್ನು ಕೇಳ್ತಾ ಇದ್ದೀರಾ? ಹೆಂಡತಿ ಮಾತು ಕೇಳಬೇಕು ಅಂತ. ನೀವೇನು ಸಾಮಾನ್ಯದವರ ಸ್ವಾಮಿ? ಲೋಕದ ಜನ ನಿಮ್ಮನ್ನ ದೇವರು ಎನ್ನುವುದಾಗಿ ಪೂಜಿಸ್ತಾ ಇದ್ದಾರೆ. ಸರಿ, ನಿಮ್ಮ ಭಕ್ತ ಬಂದ ನಿಮ್ಮನ್ನು ಕೀರ್ವಾಣ ಮೃತ ಎನ್ನುವುದಾಗಿ ಹಾಗಂದ್ರೆ ಏನು? ಹಾಡಿ ಹೊಗಳ್ತಾ ಇದ್ದೆ ಸ್ವಾಮಿ. ಹಾ. ಕೀರ್ವಾಣ ಮೃತ ಅಂದ್ರೆ ಹಾ. ನಿಮ್ಮ ಮಾತು ಅಂದ್ರೆ ಬಾಣ ಇದ್ದ ಹಾಗೆ ಸ್ವಾಮಿ. ಓ. ಮತ್ತೆ ಹಾ. ಅಲ್ಲ, ನಿಮ್ಮನ್ನ ಮದುವೆಯಾದಂತಹ ನನ್ನ ಭಾಗ್ಯಕ್ಕೆ ಎಣೆ ಉಂಟ ಸ್ವಾಮಿ. ಹಾ. ಈ ಸಂದರ್ಭದಲ್ಲಿ ಆ ಘಟನೆಗಳು ಆಗುತ್ತದೆ ನನಗೆ. ಯಾವುದದು? ಸಮುದ್ರ ಮಥನದ ಸಮಯ. ಹಾ. ಅಂದು ನಾನು ಹುಟ್ಟಿ ಬಂದಾಗ ಹಾ. ನನ್ನನ್ನು ಬಯಸಿದವರ ಅದೆಷ್ಟು ಮಂದಿ ಸ್ವಾಮಿ. ಆದ್ರೆ ಯಾರ ಕಡೆನೂ ಹೋಗದೆ ನಿಮ್ಮ ಈ ಸುಂದರವಾದಂತಹ ರೂಪವನ್ನು ಕಂಡು ವರಹ ಮಾಲೆಯನ್ನು ನೇರವಾಗಿ ತಂದು ನಿಮ್ಮ ಕೊರಳಿಗೆ ತೊಡಿಸಿ ಅದರ ಮುಖೇನವಾಗಿ ನಿಮ್ಮನ್ನು ಹುಟ್ಟಿಕೊಂಡವರಲ್ಲ ಸ್ವಾಮಿ. ಖಂಡಿತ. ನನ್ನನ್ನು ಉಳಿಸುವುದರ ಮುಖೇನ ಈ ಲೋಕಕ್ಕೆ ಮಾಧವರಾಗಲಿ ಸ್ವಾಮಿ. ಸರಿ ಸರಿ. ಲೋಕದಲ್ಲಿ ನನ್ನ ಹಿಂದೆ ಎಂತ ಕರೆದು ಹಾಗಾದ್ರೆ ಇಂದು ಇರೆ ಓ, ಯಾರ ಮನೆಯಲ್ಲೂ ಶಾಶ್ವತವಾಗಿ ಹಾ. ನೆಲೆಸುವುದಲ್ಲ ಈ ಲಕ್ಷ್ಮಿ. ಸರಿಯಾಗಿ ಹೇಳಿದ್ದೀಯ. ಲಕ್ಷ್ಮಿ ಅಂದ್ರೆ ಚಂಚಲ, ಯಾರ ಮನೆಯಲ್ಲೂ ಶಾಶ್ವತವಾಗಿ ಇರುವುದಿಲ್ಲ. ಅಂಥ ಚಂಚಲೆಯಾದ ನನ್ನನ್ನು ನಿಮ್ಮ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ್ರು ಮುಖೇನವಾಗಿ ಮಾಧವರಾದರೆ ಸರಿ. ಮತ್ತೆ ನೀವು ಮಾಡಿದಂತಹ ಸಾಧನೆ ತೋರಿದಂತಹದ್ದು ಏನು ಮಾಡಿದೆ? ಲೋಕಕ್ಕೆ ಕಂಟಕ ಬಂದಾಗ ಶಿವ ಬ್ರಹ್ಮಾದಿಗಳು ಹಾಗೂ ದೇವತೆಗಳು ನಿಮ್ಮಲ್ಲಿ ಬಂದಂತಹ ಕಂಟಕವನ್ನು ಪರಿಹರಿಸಬೇಕು ಅಂತ ಕೇಳಿಕೊಂಡಾಗ ಹಸನ್ಮುಖರಾದಂತಹ ನೀವು ಬಂದ ಕಂಟಕವನ್ನು ಪರಿಹರಿಸಿ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ಮಾಡಿದವರಲ್ವಾ. ಮತ್ತೆ ನಿಮ್ಮ ಸೌಂದರ್ಯವನ್ನು ನೋಡ್ತಾ ಇರಬೇಕು ಅನ್ಸುತ್ತೆ ಸ್ವಾಮಿ. ಹೌದೇ? ಈ ನಿಮ್ಮ ಸೌಂದರ್ಯವನ್ನು ಹೊಗಲಿಕ್ಕೆ ಹಾ. ಆ 1000 ತಲೆಯ ಶೇಷನಿಗೂ ಆಗುದಿಲ್ಲ ಅಂತೆ. ಸರಿ. ಉರಗಳಿಗೆ ಹಾ. 2 ನಾಲಿಗೆ. ಹಾ. ಸೊ 1000 ತಲೆ ಅಂತ ಹೇಳಿದ್ರೆ 2000 ನಾಲಿಗೆ. 2000 ನಾಲಿಗೆಗಳಂತ ಶೇಷನಿಗೆ ನಿಮ್ಮನ್ನು ಹೋಗಲಿಕ್ಕೆ ಸಾಧ್ಯ ಆಗುದಿಲ್ಲ. ನನ್ನದೊಂದು ಪ್ರಯತ್ನ ಅಷ್ಟೇ ಸ್ವಾಮಿ. ನಿಮ್ಮ ಆ ದಂತ ಪದ್ಯಗಳನ್ನು ನೋಡಿ ಇದು ಏನು ಸುಂದರ ಸ್ವಾಮಿ. ಅಯ್ಯೋ. ಮತ್ತೆ ಈ ನೀವು ಮಾಡಿದಂತಹ ಸಾಧನೆಗಳೇ ಏನ್ ಮಾಡಿದ್ದೇನೆ? ಈವರೆಗೆ ಅನೇಕ ಅವತಾರವನ್ನು ಇಟ್ಟಿದವರು. ಇಲ್ಲಿಯವರೆಗೆ 5 ಅವತಾರಗಳಿಗೆ ಎತ್ತಿದವ ನಾನು. ಹೌದು. ಮತ್ತೆ ನಿಮ್ಮ ಸೌಂದರ್ಯ ಕುಂದ ಕುಟ್ಮಯ ಕುಂದ ಕುಟ್ಮಲ
ಸುರೇಂದ್ರ ಸುಮನ ಸರ್ವದ ಬದುನಿ ಚಂದ್ರನಿಂದಲಿ ಪೊರೆದ ಮಳೆಯ ಲಕ್ಷ್ಮಿ. ಕುಂದ ಕುಸುಮಲ ರದನ. ಹಾ ಹಾ ಏನ್ರಿ ಹಾಗಂದ್ರೆ? ಹಾಗಂದ್ರೆ ಹಾ ದಂತ ಪಂಕ್ತಿಗಳು ಮಲ್ಲಿಗೆ ಹೂವಿನ ಮಗನ ಸಾಲಾಗಿ ಸೇರಿಸಿದ್ದಾಗಿದೆ. ಹಾಗೆ ಎಂತ ಚಂದ. ಇದು ನೋಡಿದ್ರೆ ನೋಡ್ತಾನೇ ಬೇಕು ಅನ್ಸುತ್ತೆ ಸ್ವಾಮಿ. ಮತ್ತೆ ಇದೇ ಬಂದಂತಹ ಶಾಪ. ಪ್ರಭುಮನಿಯ ಹೆಂಡತಿಯಾದಂತ ಜಾತಿ ದೇವಿಯನ್ನು ನೀವು ಕುಂದಕರ್ಣ ಅವರ ಮಗನಾದಂತಹ ಶುಕ್ರಾಚಾರ್ಯ ಶಪಿಸಿದ್ದು ಭೂಲೋಕದಲ್ಲಿ ಅನೇಕ ಅವತಾರವನ್ನು ಎತ್ತುತ್ತಿರುವನು. ಶಾಪವನ್ನೇ ವರವಾಯಿಸಿಕೊಂಡಂತ ಮಹಾನುಭಾವರಲ್ಲೇ ಸ್ವಾಮಿ ನೀವು. ಮತ್ತೆ ಇವರಿಗೆ ನೀವು ಅನೇಕ ಅವತಾರವನ್ನು ಎತ್ತಿದ್ದು ಅನೇಕ ಅವತಾರವನ್ನು ಎತ್ತುವುದು ಮುಖೇನ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನ ಪರಿಪಾಲಿಸಿದವರು. ಇಲ್ಲಿವರೆಗೆ ಇದೇ ಅವತಾರ ಸ್ವಾಮಿ. ಯಾವುದದು ಮೊದಲನೇ ಅವತಾರ? ನಿಮ್ಮ ಮೊದಲನೇ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರದಲ್ಲಿ ಸೋಮಕನೆನ್ನುವಂತ ರಾಕ್ಷಸ ಬ್ರಹ್ಮನಿಂದ ಚತುರ್ವೇದವನ್ನು ಕದ್ದುಕೊಂಡು ಸಮುದ್ರದ ಆಳದಲ್ಲಿ ಅಡಗಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ನೀವು ಆತನ್ನ ಮತ್ಸ್ಯಾವತಾರ ತಾಳುವ ಮುಖೇನವಾಗಿ ಬಡಿದುಕೊಂಡು ಮತ್ಸ್ಯಾವತಾರ ಮೊದಲನೇ ಅವತಾರ. ಮತ್ಸ್ಯ ಅಂದ್ರೆ ಮೀನು ಎನ್ನುವ ಅರ್ಥ. ನೋಡಿ, ವೇದಗಳಂತ ಹೇಳಿದ್ರೆ ಲೋಕಕ್ಕೆ ಜ್ಞಾನ ಇದ್ದಾಗಿ, ವೇದ ಇಲ್ಲ ಅಂತ ಹೇಳಿದ್ರೆ ಲೋಕಕ್ಕೆ ತಮಸ್ಸು ಆವರಿಸಿತ್ತು. ಆ ತಮಸ್ಸನ್ನ ದೂರ ಮಾಡುವುದು ಮುಖೇನ ಲೋಕದಲ್ಲಿ ಬೆಳಕನ್ನ ಮೂಡಿಸುತ್ತಾರಲ್ಲವೇ ಸ್ವಾಮಿ ನೀವು. ಮತ್ತೆ ಎರಡನೇ ಅವತಾರ ಕೂರ್ಮಾವತಾರ. ಕೂರ್ಮಾವತಾರ. ಕೂರ್ಮ ಎಂದ್ರೆ ಆಮೆ. ಕೂರ್ಮಾವತಾರ ದೇವದಾನವರು ಬಂದರು ಪರ್ವತವನ್ನು ಕ್ಷೀರಸಾಗರದಲ್ಲಿಟ್ಟು ಸಮುದ್ರವತರ ಮಾಡುವಂತಹ ಸಂದರ್ಭದಲ್ಲಿ ಮಂದರ ಪರ್ವತ ಕ್ಷೀರಸಾಗರದಲ್ಲಿ ಮುಳುಗಿ 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 ಹೋಗಲಿಕ್ಕೆ ಶುರುವಾಯಿತಂತೆ ಸ್ವಾಮಿ. ಸರಿ. ಆ ಸಂದರ್ಭದಲ್ಲಿ ಸುರದಾನವರು ಒಂದು ಬೇಡಿಕೊಂಡಿದ್ದು ಯಾರನ್ನ? ನಿಮ್ಮನ್ನ ಸ್ವಾಮಿ. ಮತ್ಯಾರನ್ನ? ಆ ಸಂದರ್ಭದಲ್ಲಿ ಏನುವಾಗಿ ತಮ್ಮ ಬೆನ್ನಿನ ಮೂಲಕ ಮಂದ್ರ ಪರ್ವತವನ್ನು ಹಿಡಿದು ಸಮುದ್ರಮಂತನ ಸಾಂಗವಾಗಿ ನೆರವೇರಲಿಕ್ಕೆ ನೀವು ಕಾರಣ. ಸರಿ, ಸಮುದ್ರಮಂತನ ಆಗದೆ ಇದ್ರೆ ಈ ಲಕ್ಷ್ಮಿಯ ಉಗಮ ಆಗ್ತಾ ಇರಲಿಲ್ಲ. ಸರಿ, ಆಯ್ತು. ನಿಮ್ಮ ಮೂರನೇ ಅವತಾರದಲ್ಲಿ ನೀವು ತಡೆದ್ದು ವರಾಹಾವತಾರ. ವರಾಹಾವತಾರ. ಹಿರಣ್ಯಾಕ್ಷಿ ಎನ್ನುವಂತ ರಾಕ್ಷಸ ಭೂದೇವಿಯನ್ನ ಹಿಂಸಿಸ್ತಾ. ಹೌದು. ಆ ಸಂದರ್ಭದಲ್ಲಿ ವರಾಹ ಅವತಾರವನ್ನು ತಾಳೋದು ಏನು ಮಾಡಿ ಆ ಹಿರಣ್ಯಾಕ್ಷನ್ನ ಕೊಂದು ಮುಗಿಸಿದ್ದಾರಲ್ಲೇ ನೀವು. ನಾನು ಯಾವುದು ಮಾಡಿದ್ರು ಇದನ್ನ ಮಾತ್ರ ಭೂಲೋಕದವರು ನನ್ನ ಮರೆಯುವುದಕ್ಕೆ ಬಿಡುವುದಿಲ್ಲ. ಎಲ್ಲಿ ನೋಡಿದ್ರು ವರಾಹ ರೂಪಂ ವರಾಹ. ಹಿರಣ್ಯಕೃಷ್ಣ ಎನ್ನುವಂತ ರಾಕ್ಷಸ ಪಡೆದಂತ ವರವಾದ್ರು ಏನು? ಒಳಗೂ ಅಲ್ಲ, ಹೊರಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಹಗಲು ಅಲ್ಲ, ರಾತ್ರಿ ಅಲ್ಲ, ಮನುಷ್ಯನೂ ಅಲ್ಲ, ಪ್ರಾಣಿ ಅಲ್ಲ. ಅಂಥ ಜೀವ ನನಗೆ ಮರಣ ಬರಬೇಕೆನ್ನುವಂತ ವರವನ್ನು ಪಡೆದು ಆತ ಪಡೆದ ವರಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾರಸಿಂಹ ಅವತಾರವನ್ನು ಅದನ್ನು ಹೊಡೆದು ಬಂದವರಲ್ಲ ಸ್ವಾಮಿ. ಬಗೆದುಕೊಂಡ.
ನಿಮ್ಮ ಸಾಧನೆ 4 ಅವತಾರ ಆಯ್ತು. 5 ಯಾವುದು? 5ನೇ ಅವತಾರ ದಿತಿಸುತನಾಗಿ ಹುಟ್ಟಿ ಹಾ ಮಹೇಂದ್ರ ಎನ್ನುವಂತಹ ಒಟ್ಟು ನಾಮಕನಾಗಿ ಹಾ. ಭೂಮಿಯಲ್ಲಿ ಜನಿಸಿದವರು. ಸರಿ. ಆ ಸಂದರ್ಭದಲ್ಲಿ ಹಾ. ಬಲಿಯಲ್ಲಿಗೆ ಹೋಗಿ 3 ಮೆಟ್ಟಿನ ಜಾಗವನ್ನು ದಾನವಾಗಿ ಪಡೆದವರು. ಹೌದು. ಮೊದಲನೇ ಮೆಟ್ಟಿನಿಂದ ಭೂಮಿಯನ್ನು, ಎರಡನೆಯ ಮೆಟ್ಟಿನಿಂದ ವ್ಯೋಮವನ್ನು, 3ನೇ ಮೆಟ್ಟನ್ನು ಇಲ್ಲಿ ಅಂತ ಕೇಳಿದಾಗ ಬಲಿ ತನ್ನ ತಲೆಯನ್ನು ತೋರಿಸ್ತಾನೆ. ಹೆಂಡತಿ ಮಾತು ಕೇಳುವುದಕ್ಕೆ ಎಷ್ಟು ಸಂತೋಷ, ಎಷ್ಟು ಸಂತೋಷ. ಎಷ್ಟು ಹೊಗಳಿಕೆಯ ಏನು ಗಂಡ ಹೆಂಡತಿಯ ಮಾತುಕತೆ ಮಾತುಕತೆ. ನಾನು ನೋಡಿದೆ ಇವತ್ತು ಈಗ ಮುಗೀತದೆ ಮುಗಿಯುವ ಮಾತುಕತೆ ಅಲ್ಲ. ಏನೇನು ಗಂಡ ಹೆಂಡತಿಯನ್ನು ಹೊಗಳುವುದು, ನೀನು ಹಾಗೆ ನೀನು ಹೀಗೆ ಅಂತ. ಹೆಂಡತಿ ಗಂಡನನ್ನು ಹೊಗಳುವುದು. ಬಹುಶಃ ನಿಮ್ಮಲ್ಲಿ ಆದರ್ಶ ದಂಪತಿಗಳು ಕಾರ್ಯಕ್ರಮ ಇದ್ರೆ ಇವರನ್ನು ಕರ್ಕೊಂಡು ಹೋಗ್ತಾರೆ. ಯಾರಿಗೂ ಅವಕಾಶ ಹಾಗಿಲ್ಲ. ನನ್ನ ಆಕ್ಷೇಪ ಇವರಿಗೆ ಹೊಗಳಿಕೊಳ್ಳಿ, ಏನಾದ್ರೂ ಮಾಡಿಕೊಳ್ಳಿ. ನಾನು ಕುಳಿತುಕೊಳ್ಳಿಕ್ಕಾದ್ರೆ ಎದ್ದು ಬಂದದ್ದು ಯಾಕೆ ಗೊತ್ತಾ? ಇಲ್ಲದಿದ್ರೆ ಇವರು ಇವತ್ತಿಗೆ ಮುಗಿಸುವುದೇ ಇಲ್ಲ. ಹಾಗಾಗಿ ನೋಡುವ, ಇಷ್ಟು ಮಾತಾಡಿದವರು ನನ್ನಲ್ಲಿ ಮಾತಾಡಿಸ್ತಾರ ಇಲ್ಲ ಅಂತ ನೋಡ್ತೇನೆ. ಓ ಅಮ್ಮ, ನಮಸ್ಕಾರ. ಯಾರು? ನಾನೇ ಸುದರ್ಶನ. ಓ, ಸುದರ್ಶನನ? ಯಾವಾಗಲೂ ನಮ್ಮವರ ಕೈಯಲ್ಲಿ ನೈದಾಡುತ್ತಿರುವಂತಹ ಆಯುಧ ನೀನು. ಹೌದು. ಇನ್ನೇನು ಮೈದಾದು ಒಂದು ಬಿಟ್ಟೆ. ಆ, ಇವತ್ತು ನಿನ್ನ ನಡತೆಯನ್ನು ಕೆಡಿದ್ರೆ ಯಾಕೆ? ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದೆ. ಏನು ಹಾಗೆ? ಯಾರಾದ್ರೂ ವೈಕುಂಠಕ್ಕೆ ಬಂದಾಗ ಹಾ. ಮೊದಲು ತಂದೆಗೆ ನಮಸ್ಕರಿಸುವರು. ಓಹೋ, ಆದ್ರೆ ಇವತ್ತು ನೀವು ನೇರವಾಗಿ ಬಂದು ನನಗೆ ನಮಸ್ಕರಿಸ್ತಾ ಇದ್ದೀರಿ. ನಾವು ಅಮ್ಮವ್ರ ಗಂಡ್ರಿಗೆಲ್ಲ ನಮಸ್ಕಾರ ಕೊಡುವುದನ್ನು ಬಿಟ್ಟಿದ್ದೇವೆ. ಯಾಕೆ ಬಂದದ್ದು ಗೊತ್ತಾ? ಹಾಗೆ ಹೇಳ್ಬೇಕು. ಲಾಲಿಪುದಿನ ತಾಯಿ ಎಂದರಿಗೆ ಏನಂತ ಲಾಲಿಪುದಿನ ತಾಯಿ ಎಂದರಿಗೆ ಏನಂತ ಲಕ್ಷ್ಮೀ ದೇವಿ ಲಾಲಿಪು ದೆಲೆತಾಯೆ ಎಂದರಿಗೆ ಯಾನೋದ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಮೊಗಳು ಇರುವುದು ಸಹಜವು. ನಿಮ್ಮ ಲೋಲನ ಹೊಗಳುತ್ತ ಇರುವುದು ಸಹಜವು. ಲಕ್ಷ್ಮೀ ದೇವಿ ಸುದರ್ಶನ, ಲಾಲಿಸಬೇಕು ನನ್ನ ಮಾತನ್ನ. ಹೇಳಯ್ಯ. ಯಾಕಾಗಿ ಬಂದೆ? ಹೌದು, ನನಗೆ ಕುಳಿತುಕೊಳ್ಳಿಕ್ಕಾಗದೇ ಎದ್ದು ಬಂದದ್ದು. ಅಂಥದ್ದೇನಾಯಿತು? ಏನು ಬಹುಶಃ ಹಾ, ನಿನ್ನ ಗಂಡನನ್ನ ನೀನು ಹೋಗಲಿದಷ್ಟು ಮತ್ತಾರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯಾತ್ಮ, ಲೋಕದಲ್ಲಿ ಗಂಡ ಹೆಂಡತಿನ ಹೊಗಳುವುದು, ಹೆಂಡತಿ ಗಂಡನ ಹೊಗಳುವುದು ಹಾ. ಅದು ಸರ್ವಸಾಮಾನ್ಯ. ಛೇ, ಅದರಲ್ಲಿ ಎಂತ ನೀವು ನಿಮ್ಮ ವಿಶೇಷ? ಗಂಡನನ್ನೇ ಹೊಗಳುತ್ತೀರ, ನನ್ನಂತೇನು ಆಕ್ಷೇಪ ಇಲ್ಲ. ಹಾ. ಆದ್ರೆ ಹೊಗಳುವ ವಿಚಾರ ಏನು? ಏನು? ಏನನ್ನ ಹೇಳ್ತಾ ಇದ್ದೀರಾ? ಎಷ್ಟು ಹೇಳಬೇಕು? ಯಾರಿಗೆಷ್ಟು ಯೋಗ್ಯತೆ ಉಂಟು, ಎಷ್ಟು ಹೊಗಳಿಸಿಕೊಳ್ಳುವಷ್ಟು ಯೋಗ್ಯತೆ ಉಂಟು, ಅಷ್ಟರ ಮಟ್ಟಿಗೆ ಮಾತ್ರ ಹೊಗಳ್ಬೇಕು. ಅದನ್ನು ಬಿಟ್ರೆ ನೀವು ಹೊಗಳಿದ್ದು ಅಂತ ಹೇಳಿದ್ರೆ ಅಲ್ಲ, ನನಗೊಂಡು ಅಷ್ಟು ಅಲ್ಲ. ನಾನು
ಕೇಳಿಸ್ಕೊಂಡು ಹೇಳುದಾ? ಸರಿ ಕೇಳಿ. ಅಲ್ಲ ಲೋಕದಲ್ಲಿ ಗಂಡ ಹೆಂಡತಿ ಮಾತಾಡುವಾಗ ಮೂರನೇ ಒಂದು ಕದ್ದು ಕೇಳುವುದು ತಪ್ಪಲ್ವೇನು? ಮೂರನೇ ಒಂದು ಕೊಟ್ಟು ಕೇಳಿದ್ರೆ ತಪ್ಪು. ಹಾಗಂತ ನಾನಿಲ್ಲಿ ಇದ್ದದ್ದು ನಿಮ್ಮ ಗಮನಕ್ಕೆ ಬಾರದಷ್ಟು ನೀವು ಮೈ ಮರೆತು ಮಾತಾಡ್ತಾ ಇದ್ರೆ ಅದು ನನ್ನ ತಪ್ಪಲ್ಲ. ಹಾಗಂತ ಅಲ್ಲ ನಾನು ಹೇಳಿದ್ರೆ ಈಗ ಹೊಗಳಿದ್ರೆ ತಪ್ಪೇನು? ಘೋರ ದಾನವರನ್ನ ಕೊಂದ ಕಾರಣ ದಾನವ ಧ್ವಂಸಿ ಎನ್ನುವಂತಹ ಬಿರುದು ಪತ್ತವರು ನಮ್ಮ ಮನೆಯವರು. ಈ ನಿಮ್ಮ ಗಂಡನಿಗೆ ನಮ್ಮಂತ 14 ಜನ ಒಳ್ಳೆ ಕೆಲಸ ಮಾಡೋರು ಸಿಕ್ಕಿದ್ರೆ ಹಿಂದೆ ಕೂತು ಮತ್ತು ಒಳ್ಳೆ ಹೆಸರು ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಹಾಗಂತ ತಿಳಿದ ವಿಚಾರ ತಪ್ಪಾಯ್ತು. ಘೋರ ದಾನವರನ್ನ ನಿನ್ನ ಗಂಡ ಒಬ್ಬನೇ ಕೊಂದದ್ದ. ಮತ್ತೆ ಅದೇ ನನ್ನ ಆಕ್ಷೇಪ ಹೇಳಿ. ಯಾಕೆ ಹಾಗೆ? ಗಂಡನ ಕೈಯಲ್ಲಿ ಒಬ್ಬನಿಂದ ರಕ್ಕಸನ್ನೆಲ್ಲ ಕೊಡ್ಲಿಕ್ಕೆ ಆಗುವುದೇ ಇಲ್ಲ. ನನ್ನ ಗಂಡನೇ ಹಾಗಾಗಿ ನಾನು ನಿನ್ನ ಗಂಡನನ್ನ ಸೇರಿಕೊಂಡುದರಿಂದ ನಾನು ನಿನ್ನ ಗಂಡನನ್ನ ಸೇರಿ ಕೊಂದುದರಿಂದ ನಾನು ಅವರನ್ನೆಲ್ಲ ಕೊಡ್ಲಿಕ್ಕಾಯ್ತು. ನಿನ್ನ ಗಂಡನಿಗೆ ನಾವೆಲ್ಲ ಕೆಲಸ ಮಾಡಿದ್ಮೇಲೆ ಈ ನಿಮ್ಮ ಶ್ರೀಹರಿ ಎಲ್ಲ ಎದುರಿಗೆ ಒಂದು ಹೆಸರು ಮಾಡಿ ನೋಡಿ 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 ಕುಳಿತ ನೋಡಿ ಹಾಗೆ ನೋಡಿ No.
ನಿನ್ನ ಗಂಡ ಏನೂ ಅಲ್ಲ. ಹೋದ ದಾನವರನ್ನ ಕೊಂದಿದ್ದು ನೀನು. ನಾನು ಇದ್ದದ್ರಿಂದ ನಿನ್ನ ಗಂಡನಿಗೆ ಕೊಲ್ಲಿಕ್ಕಾಯ್ತು. ನಿಜ ಹೇಳ್ಬೇಕಿದ್ರೆ ಕೆಲಸ ಮಾಡಿದ್ ನಾನೇ. ಎಲ್ರಿಗಿಂತಲೂ ಆಗ್ತದೆ ಗಂಡ. ನೋಡು, ಹಾ. ನಾನಾದ್ರೂ ಮಾಡಿದೆ, ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನನ್ನಿಂದಲೇ ಆಯ್ತು. ಕೇಳಿದ್ರೆ ಸಾಕಾಗುದಿಲ್ಲ, ಮತ್ತೆ ಅದಕ್ಕೆ ನಿನ್ನ ಸಾಕ್ಷ್ಯ ಕೊಡ್ಬೇಕಾಗತ್ತೆ. ಇದ್ದದ್ದೇ ಇಲ್ಲ ಹೋದ್ರೆ ಹೇಳಿಲ್ಲ. ನಿನಗೆ ನಾವು ಕೊಟ್ಟ ಸಲಿಗೆ ಜಾಸ್ತಿ ಆಗಿದ್ದು. ಯಾಕೆ ಹಾಗೆ? ಹೋದ್ರೆ ನಿನ್ನ ಗಂಡ ಏನೂ ಇಲ್ಲ, ನಾನೇ ಇಲ್ಲ. ನೋಡ್ರಿ ಅಚ್ಚುತ, ಈಗ ಅಚ್ಚುತ ಅಂದ್ರೆ ಏನು? ಚುಟ್ಟಿ ಇಲ್ಲದೆ ಏನು ಅಂತ. ಓ ಅಮ್ಮ, ಮುಖ ನೋಡ, ಮುಖ ಓ ನೋಡ. ಅಮ್ಮ, ಮತ್ತೆ ಸಿಟ್ಟು ಬಂದದ್ದು ಯಾಕೆ ಅಂತ ಗೊತ್ತಾಯ್ತು ನನಗೆ. ಮತ್ತೆ ನೀನು ಬಾಯಿ ಬಂದಿದ್ದೆಲ್ಲ ಮಾತಾಡ ಸುಮ್ಮನೆ ಕುತ್ಕೊಂಡಾಯ್ತು. ನನ್ನ ಗಂಡ ಏನೂ ಅಲ್ಲ. ಅದು ಯಾವಾಗಲೂ ಹಾಗೆ ಇದ್ದದ್ದು ನಿದ್ದ ಹಾಗೆ ಹೇಳಿದ್ರೆ ಏನ್ ಹೇಳ್ತಾರೆ ಹಾಗೆ ಕಂಡು ತನ್ನ ನುಡಿದರೆ ಕಂಡುದಂತಹ ಸಿಟ್ಟು ಅಂದ್ರೆ ನಿನಗೆ ಅಂತಲ್ಲ, ಸಾಧಾರಣವಾಗಿ ಯಾವುದೇ ಹೆಂಡತಿಗೂ ತನ್ನ ಗಂಡ ನಿನ್ನ ಗಂಡ ಹಾಗೆ ಹೀಗೆ ಅಂತ ಹೇಳಿದ್ರೆ ಆ ಸಂದರ್ಭಕ್ಕೆ ಸಿಟ್ಟು ಬರುವುದೇ. ಅವ್ರ ಮನಸ್ಸಿನಲ್ಲಿ ಇರಬಹುದು ನನ್ನ ಗಂಡ ಇಷ್ಟೇ ಅಂತ, ಹಾಗೆ ನೀನು ನಿನ್ನ ಗಂಡ ಹಾಗೆ ಹೀಗೆ ಅಂತ ಹೇಳ್ತೀಯ. ನಾನಿಲ್ಲದೆ ನಿನ್ನ ಗಂಡ ಮಾತನ್ನ ವಿಶದೀಕರಿಸಬೇಕಾಗುತ್ತೆ. ಅಷ್ಟೇ ಇದು ಮಾಡಿದೆ ನಾನು ಇದು ಮಾಡಿದೆ ಅಂತ ಹೇಳ್ತೀಯಲ್ಲ, ನಾನು ಕೆಲವು ಪ್ರಶ್ನೆಗಳನ್ನು ತಿಳಿಸ್ಬೇಕಾಗುತ್ತೆ. ಏನ್ ಸಮಸ್ಯೆ ಇಲ್ಲ. ಏನೂ ಮಾಡದೇ ಇದ್ದವರೇ ನಾನು ಮಾಡಿಕೊಂಡಿದ್ದೇನೆ ಅಂತ ಹೇಳಿಕೊಂಡು ತಿರುಗುವಾಗ ಎಲ್ಲವನ್ನು ಮಾಡಿದವನಿಗೆ ಎದೆ ಹುಟ್ಟಿಸಿ ಹೇಳ್ತೇನೆ ನಾನೇ ಮಾಡಿದ್ದು ಅಂತ. ಏನು ಪ್ರಶ್ನೆ ಕೇಳು. ನನ್ನ ಗಂಡ ಬರೀ ದಂಡು ಬ್ರಹ್ಮದಂಡ ಈಗಿಟ್ಟರೆ ಹಾಗೆ ನೋಡಲಿಲ್ಲ. ಮತ್ತೆ ಸ್ವಲ್ಪ ಒಳ್ಳೆದಿದ್ರೆ ಮಲ್ಕೊಳ್ಳಿಕ್ಕೂ ತೊಂದರೆ. ನಮ್ಮ ಗಂಡ ಇಲ್ಲಿಯವರೆಗೆ 5 ಅವತಾರವನ್ನು ನಿಂತಿದ್ದವರು. ಓಹೋ ಹೇಳಿ, ಮೊದಲನೇ ಅವತಾರದಲ್ಲಿ ಏನದು? ಮತ್ಸ್ಯಾವತಾರ. ಮತ್ಸ್ಯಾವತಾರ. ಓಹೋ ಮತ್ಸ್ಯಾವತಾರ ತರುಣ ಮುಖ್ಯವಾಗಿ ಸೋಮಸ್ಕಂದ ಬಂದಾಗ ಆಗ ಎಲ್ಲಿದ್ಯಾ ನೀನು? ಓಹೋ ಈಗ ಉತ್ತರ ಕೊಡ್ಬೇಕಾ? ಇಲ್ಲ, ಹೇಳಿ. ಆ ಪ್ರಶ್ನೆ ಪತ್ರಿಕೆ ಪೂರ್ತಿ ಬರಲಿ ಹಾಗೆ. ಎರಡನೇ ಅವತಾರದಲ್ಲಿ ಎರಡನೇ ಪ್ರಶ್ನೆ. ಕೂರ್ಮಾವತಾರವನ್ನು ತಾಳಿರುವುದು. ಕೂರ್ಮಾವತಾರವನ್ನು ತರುಣ ಮುಖ್ಯವಾಗಿ ಮಂದ್ರ ಪರ್ವತವನ್ನು ಬೆನ್ನಿನ ಮೇಲೆ ಎತ್ತಿ ಹಿಡಿದು ಬೆನ್ನು ಆಯ್ತು. ಮೂರನೇ
ಕಸುಬುವನ್ನ ಉಗರದಿಂದ ಬಗೆ ಬಗೆದು ಕೊಡುವಾಗ ನೀನು ಎಲ್ಲಿದ್ದೀಯೋ? ಮುಂದಿನ ಪ್ರಶ್ನೆ ಬರಲಿ. ಐದನೆಯ ಪ್ರಶ್ನೆ. ದಿತಿಸುತನಾಗಿ ಹುಟ್ಟಿ ಬಲಿಯನ್ನು ಪಾತಾಳಕ್ಕೆ ತುಳಿಯುವಾಗ ನೀನು ಎಲ್ಲಿದ್ದೀಯೋ? ಅಷ್ಟೇ ಅಲ್ವಾ? ಅಲ್ಲ, ನಾನು ಅದನ್ನು ಮಾಡಿದೆ. ಐದನೇ ಪ್ರಶ್ನೆ. ಹೇಳಿದ ಸಾಕಾಗುವುದಿಲ್ಲ. ಇಲ್ಲಿ ನೀನು ಅದಕ್ಕೆ ಉತ್ತರಿಸಬೇಕು. 5ರಲ್ಲಿ 3 ಉತ್ತರ ಕೊಟ್ಟರೆ ಸಾಕು, 5 ಉತ್ತರ ಕೊಡ್ಬೇಕು. ಉತ್ತರ ನನ್ನಲ್ಲಿ ಉಂಟು, ನಾನೆಲ್ಲಿದ್ದೆ ಅಂತ ಕೇಳುವ.
ಬಿಡು. ಇದೆ ಅಲ್ವಾ? ಮೊದಲಿಂದ ಶುರು ಮಾಡ್ತೇನೆ ಹಾಗಿದ್ರೆ. ಹಾ, ಮೊದಲನೇ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರದಲ್ಲಿ ನಿನ್ನನ್ನ ಯಾರು ಕೊಂದದ್ದು? ಸೋಮಕನನ್ನ ಕೊಂದದ್ದು ಹೇಗೆ? ರೆಕ್ಕೆಯನ್ನು ಬಡ್ದು ಬಂದಿದ್ದು. ಅಷ್ಟು ಪಡೆದಿದ್ದವನು ಯಾಕೆ? ಯಾಕೆ? ಆಗ ನಾನಾಗಿದ್ದೆ ಆ ಮತ್ಸ್ಯನ ರೆಕ್ಕೆ. ಏನೋ ರೆಕ್ಕೆ ರೆಕ್ಕೆಯಲ್ವ ಬಲ ಇರುವುದು? ಹೋಯ್ ಹಾ. ಹೋಯ್ ನೀವೇನೆ ಹೇಳಿದನ ಏನು ನಿಮ್ಮ ಮೊದಲನೇ ಅವತಾರ ಮತ್ಸ್ಯಾವತಾರದಲ್ಲಿ ಆತನಾಗಿದ್ದ ಅಂತ ನಿಮ್ಮ ರೆಕ್ಕೆ. ಹಾಗೆ ಹೇಳಿದ ಅಲ್ಲಂದ್ರೆ ಹೇಳಿ. ಹಾಗೆ ಹೇಳಿದ. ಹಾ. ಮತ್ತೆ ತಾಯಿ ಮಗ ಇಷ್ಟು ಒಳ್ಳೆ ಸಂಭಾಷಣೆ ಮುಗಿಸ್ತಾ ಇದ್ದು ನನಗೆ ಅಗತ್ಯವಾದ್ರೂ ಏನು ಅಂತ ಕುಳಿತಿದ್ದೆ ನಾನು. ಅದು ನಿಜವಾಗಿ ಇಲ್ಲ. ಹಾ. ಅಲ್ಲೇ ಕುಳಿತುಕೊಂಡ್ರು ತೊಂದರೆ ಇಲ್ಲ. ಹಾ. ಹಾ. ಇಲ್ಲ ಹಾಗೆ ಹೇಳಿದ ಈಗ ನಾನು ಹೇಳ್ಬೇಕು ಹೇಳ್ತೇನಲ್ಲ ಮತ್ಸ್ಯಾವತಾರದಲ್ಲಿ ಇವನಾಗಿದ್ದ ನನ್ನ ರೆಕ್ಕೆ ಅದರಿಂದಲೇ ಸಮುದ್ರವನ್ನ ಹೊಕ್ಕೆ ತೊರಿದೆ ಸೋಮಕನ ಪಕ್ಕೆ ಅದಲ್ಲ ಅಂತ ಹೇಳುವುದಕ್ಕೆ ನಿನಗೆ ಸೊಕ್ಕೆ. ಈ ಗಂಡ ಇಟ್ಟೋದ್ರಿಂದ ನೀವು ಒಂದು ಸರಿ ಮಾತಾಡಿ. ಇದು ನಾಲ್ಕು ಪ್ರಶ್ನೆಗಳು ಇದು ನಾಲ್ಕು ಅಲ್ವಾ? ಹಾ. ಎರಡನೇ ಅವತಾರ ಕೂರ್ಮಾವತಾರ. ಕೂರ್ಮ. ಹಾ. ಗಂಡನದ್ದು ಒಂದು ಕೂರ್ಮ ಅಂತ ಹೇಳಿದ್ರೆ ಆಹಾ, ಮತ್ತೆ ಆ ರೀತಿ ಕೂರ್ಮ ಮತ್ತೆ ಸಿಗ್ಲಿಕ್ಕಿಲ್ಲ. ಕೂರ್ಮಾವತಾರ. ಆಮೆ ಅವತಾರ. ಹಾ. ಆ ಕೂರ್ಮಾವತಾರದಲ್ಲಿ ಏನ್ ಮಾಡಿದ? ಮಂದರವನ್ನ ಬೆನ್ನಿನ ಮುಖಾಂತರ ಎತ್ತಿರುವಂಥದ್ದು. ಎಲ್ಲಿಯಾದ್ರೂ ಕೂರ್ಮನಿಗೆ ಮಂದದ ಪರ್ವತ ಎತ್ತಲಿಕ್ಕೆ ಆಗ್ತದ? ಎತ್ತಿ ತೋರಿಸಿದಾಗ ಎತ್ತಿದ್ದು ಹೇಗೆ? ಹಾ, ಆ ಕೂರ್ಮದ ಚಿಪ್ಪಿನಿಂದ ಅಲ್ವಾ? ಹೌದು. ಕೂರ್ಮಕ್ಕೆ ಬಲ ಇರುವುದು ಚಿಪ್ಪಿನಲ್ಲಿ, ಹಾಗೆ ನಿನ್ನ ಗಂಡನಿಗೆ ಬಲ ಇರುವುದು ನನ್ನಲ್ಲಿ. ಅಂದ್ರೆ ನಾನಾಗಿದ್ದೆ ಕೂರ್ಮನ ಚಿಪ್ಪು. ಚಿಪ್ಪು. ಹಾ. ಚಿಪ್ಪು ಸ್ವಾಮಿ ಮತ್ತೆ ಕರಡಿ ಏನು? ಅವನು ಹೇಳಿದ್ರೆ ನಿಮ್ಮ ಎರಡನೇ ಅವತಾರದಲ್ಲಿ ಅವನಾಗಿದ್ದಾನಂತೆ ನಿಮ್ಮ ಚಿಪ್ಪು. ಹಾಗೆ ಹೇಳುದ? ನಾನು ಇತ್ಯರ್ಥ ಮಾಡ್ತೇನೆ. ನಾನು ಇರುವುದಕ್ಕೆ ಈಗ ಅಲ್ವಾ ಇತ್ಯರ್ಥ ಮಾಡ್ತೇನೆ. ಹೇಳಿ ಸ್ವಾಮಿ. ನಾನು ಹೇಳ್ತೇನೆ ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಕ್ಕು ಅದಲ್ಲ ಅಂತ ಹೇಳುವುದೇ ಶುದ್ಧ ತಪ್ಪು. ಈಗಲ ಇವನ ವಾದವನ್ನು ಒಪ್ಪು ಮೊದಲೇ ಹೋದ್ರೆ ಆಗತಿಯ ನೀನು ಬರೀ ಬೆಪ್ಪು. ಇಷ್ಟರಲ್ಲಿ ಒಂದೂ ಮಾತಿಲ್ಲ ತಪ್ಪು. ಹಾಗೆ ಹೇಳುವುದಾದ್ರೆ ಹಾಗಾಗಿ ನಿನ್ ಗಂಡನನ್ನು ಹೀಗೆ ಕಾಲ ಕೆಲವು ಮಾತಾಡಿಸುವುದು ಒಳ್ಳೇದು. ಇಲ್ಲ ಒಳ್ಳೆ ಮಗಿಕೊಂಡ. ಹಾಗೆ ಮೂರನೆಯ ಪ್ರಶ್ನೆ. ಮೂರನೇ ಪ್ರಶ್ನೆ ಮೂರನೇ ಅವತಾರ ಏನು? ವರಾಹ ಅವತಾರ. ಚಾರದಲ್ಲೂ ಉಂಟಲ್ವ ನಿನ್ನ ಗಂಡನದ್ದು? ವರಾಹ ಅವತಾರ. ನಿನ್ನ ಗಂಡನದ್ದು ಹೊಂದಿ ಅಂತ ಹೇಳಿದ್ರೆ ದೊಡ್ಡ ಶಬ್ದ ಹಾಕ. ವೇದ ವರಾಹ. ಜನ ದೊಡ್ಡದಿರ್ಬೇಕಲ್ವಾ? ಹೊಂದಿ ಪುರಾಣ ಅಂದ್ರೆ ಅದೇ ವರಾಹ ಪುರಾಣ. ನಾನ್ ತಿಳಿಸಿದ್ದೇನಪ್ಪ, ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನ ಕೊಂದದ್ದು ಹೇಗೆ? ಕೋರೆ ದಾಳಿಯಿಂದ ತಿರುಗುವುದು ಇಷ್ಟು ತಿವಿದ್ರವು ಸಾಯ್ತಾರೆ. ಆಗ ಆ ವರಾಹನಿಗೆ ಬಲವಿದ್ದದ್ದು ಕೋರೆ ದಾಳಿಯಲ್ಲಿ. ಹಾಗಾಗಿ ನಾನಾಗಿದ್ದೆ ಆಗ ವರಾಹನ ಕೋರೆ ದಾಳಿ. ಈಗ ಚುಟ್ಟಾದ್ರಿ ನಮ್ಮೊಟ್ಟಿಗೆ ಮತ್ತೆ ತಿರುಗಾಟ ಮಾಡಿದ್ರೆ ಹೀಗೆ ತಯಾರಾಗ್ತಾರೆ. ಕೇಳಿದ್ರ ಏನಂತ? ನಿಮ್ಮ ಮೂರನೇ ಅವತಾರದಲ್ಲಿ ಅವನಾಗಿದ್ದಾನಂತೆ ಕೋರೆ ದಾಡೆ. ಹಾಗೆ ನಾನು ಹೇಳ್ತೇನೆ ಸುಳ್ಳಂತೆ ಹೇಳಿ ಸ್ವಾಮಿ. ಇಷ್ಟೇ ಅಲ್ವಾ? ನಾನು ಹೇಳ್ತೇನೆ ನಾನು ವರಾಹನಾಗಿದ್ದಾಗ ಇವನಾಗಿದ್ದ ನನ್ನ ಕೋರೆ ದಾಡೆ ತೊಲಗಿತು ದೈತ್ಯ ಹಿರಣ್ಯಾಕ್ಷನ ಪೀಡೆ. ಕತ್ತೆಗೂ ಕಾಲ ಉಂಟು ನೋಡೆ ನಾನಿವನನ್ನ ಬಿಡೆ ಅಲ್ಲ ನಿನಗೆ ಏನು ಉಂಟು ಕೇಳೆ. ಈ ಸಂಭಾಷಣೆಯಲ್ಲಿ ಒಬ್ಬೊಬ್ಬರು ಅವರ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿವರೆಗೆ ನಾಲ್ಕು ಅವತಾರ. ಮೂರು ಅವತಾರ ಇತ್ತು. ನಾಲ್ಕನೇ ಅವತಾರ. ನಾಲ್ಕನೇ ಪ್ರಶ್ನೆ. ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ನೀನೆಲ್ಲಿದ್ದೆ? ನೀನ್ ಹೇಳಿದ್ದೆ ಹಿರಣ್ಯಕಶಿಪುವನ್ನು ಕೊಂದದ್ದು ಹೇಗೆ? ನಖದಿಂದ ಉದರವನ್ನು ಬಗೆ ಆಗ ಆ ನಾರಸಿಂಹನ ನಾನಾಗಿದ್ದೆ ನಾರಸಿಂಹನ ನಟ. ನೀನಾಗಿದ್ದೆ ನಾರಸಿಂಹನ ನಖ. ನಾನಿಲ್ಲ ಇಲ್ಲಿದ್ಯೋ ಮಾರ್ರೆ.
ನೋಡುವುದೇ ಸುಖ. ಆ, ಇವ ನನ್ನ ಪರಮ ಸಖ. ಏ ಈಗ ನೋಡವಳ ಮುಖ ಅಲ್ವಾ? ಈ ನಾಲ್ಕು ಉತ್ತರ ಸಾಕಾ? ಮತ್ತೊಂದು ಉತ್ತರ ಬೇಕಾ? ಈಗ ನಾಲ್ಕು ಪ್ರಶ್ನೆ ಇದ್ದಾಗಿನ ನಾನು ಐದನೇ ಪ್ರಶ್ನೆ ಅಲ್ಲ. ಯಾಕೆ? ಇಲ್ಲಿ ಯಾವ ಕೋರೆ ದಾಡಿ ಇಲ್ಲ, ಹಾ. ಯಾವ ನಗನೂ ಇಲ್ಲ, ಇಲ್ಲ. ಯಾವ ಹೆರಕೆನೂ ಇಲ್ಲ. ಇಲ್ಲ. ಹಾ. ಐದನೇ ಅವತಾರ. ಐದನೇ ಅವತಾರ. ಅವತಾರ ಇದ್ದು ಒಟುವಿನ ಅವತಾರ. ಒಟುವಿನ ಅವತಾರ. ಬಲಿಯನ್ನು ಪಾತಾಳಕ್ಕೆ ಅಟ್ಟಿದ್ದು. ಹಾ. ಅವನು ಇಲ್ಲಿದ್ಯಾ ನೀನು? ವಾಮನ ಹೇಳ. ಹಾ. ಬಲಿಯನ್ನು ಪಾತಾಳಕ್ಕೆ ಎತ್ತಿದ. ಹ್ಮ್. ಹೇಗೆ ಎತ್ತಿದ? ಪಾದದಿಂದ ಅಟ್ಟಿದ್ದು. ಹಾಗಾಗಿ ಐದನೇ ಅವತಾರದಲ್ಲಿ ನಾನಾಗಿದ್ದೆ ಆ ವಾಮನನ ಪಾದ. ಆ, ಈಗ ಇವರಿಗೂ ಉತ್ತರ ಗೊತ್ತಾಯ್ತು. ಇನ್ನೊಂದೆರಡು ಪ್ರಶ್ನೆ ಇದ್ರೆ ನಾನು ಬೇಕಾಗಿಲ್ಲ ಅವರೇ ಹೇಳ್ತಾರೆ. ಇದಕ್ಕೆ ಮೊದಲು ಹೇಳಿ ನಾನು ಹೋಗ್ತೇನೆ. ಗಂಡ ಅಂದ್ರೆ ಹಿಂಗಿರ್ಬೇಕು. ಕನಸನೇನೆ ಅರ್ಥ ಮಾಡ್ಕೊಂಡು ಏನು ಪಕ್ಕದಲ್ಲಿ ನನಗೆ ಗೊತ್ತಿದ್ದಾರೆ. ಹೇಳ್ತೇನೆ ಹೇಳ್ತೇವೆ. ಪಾದ ಪಾದ ಆಗಿದ್ದಂತ ಐದನೇ ಅವತಾರದಲ್ಲಿ ಅವ್ನು ಹಾಕಿದ್ದ ಅಂತ ನಿಮ್ಮ ಪಾದ. ಅಲ್ಲ ಇವನಾಗಿದ್ದ ನನ್ನ ಪಾದ. ಆ ಬಲಿ ಪಾತಾಳಕ್ಕೆ ಹೋದ. ಈ ಮಾತು ಸಹ ಹೇಗಾಯ್ತು? ನಿನ್ನಂತಹ ಪರಾಕ್ರಮಿ ಭುವನ ಮೂಲರು ಇಹರೇ. ನಿನ್ನಂತಹ ಪರಾಕ್ರಮಿ ಭುವನ ಮೂಲರು ಇಹರೇ. ಸುರ ಅಸುರಗೊಳ್ ಪರಿಚಿಸೆ. ಸುರ ಅಸುರಗೊಳ್ ಪರಿಚಿಸೆ. ಪರಿಚಿಸೆ. ಪರಿಚಿಸೆ ಬಹುಮತ ನಿನಗೆ. ಪರಿಚಿಸೆ ಬಹುಮತ 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 ನಿನಗೆ. ಹಿಂದೆ ಎಣಿಕೆಗೆ ಬಾರದ ಸುರರ ವೃಂದವನ್ನು ಕೊಂದೆವು ಪಯಣಗೆ. ಹಿಂದೆ ಎಣಿಕೆಗೆ ಬಾರದ ಅಸುರರ ವೃಂದವನ್ನು ಕೊಂದೆವು ಪಯಣಗೆ. ನಿನ್ನಿಂದ ಲಭಿಸಿದ ಸಹಾಯವ ವರ್ಣಿಸ ಇಂದ ಸಾಧ್ಯವು ಶೇಷಗೆ. ನಿನ್ನಿಂದ ಲಭಿಸಿದ ಸಹಾಯ ನಿನ್ನಿಂದ ಲಭಿಸಿದ ಸಹಾಯ ವರ್ಣಿತ ಇಂದ ಸಾಧ್ಯವು ಶೇಷಗೆ. ಹಿಂದೆ ಎಣಿಕೆಗೆ ಬಾರದ ಅಸುರರ ವೃಂದವನ್ನು ಕೊಂದೆವು
ಎಂತಹ ಪರಾಕ್ರಮಿ ಅಲ್ವಾ? ನಿನ್ನಂತಹ ಪರಾಕ್ರಮಿ ಅತಳ ಸುತಳ ಭೂತಳ ರಸಾತಳಗಳು ಹಾ. ಹುಡುಕಿ ಹುಡುಕಿ ನೋಡಿದ್ರು ಹಾ. ಈ ಹೊತ್ತು ನಿನ್ನನ್ನ ಬಿಟ್ಟರೆ ಮತ್ತೊಬ್ಬ ಪರಾಕ್ರಮಿ ನಮ್ಗೆ ಹೇಳ ನಿನ್ನ ಹೆಂಡತಿಗೆ ಹೇಳ. ಹೆಂಡತಿ ಹೇಳ್ತೇನೆ ಪುಣ್ಯಾತ್ಮ. ಹೆಂಡತಿ ಇದ್ದವ್ರು ಕಷ್ಟ, ಗಂಡನಿಗೆ ಮಾತ್ರ ಗೊತ್ತಾಗೋದು, ನೀನು ಹೆಂಡತಿಯೇ ಇಲ್ಲ. ಅಲ್ಲ, ನೀನು ನೋಡಿದ್ಮೇಲೆ ಮತ್ತೆ ಯಾರು ಮದುವೆ ಆಗುದಿಲ್ಲ. ಅಲ್ಲ ಹಾಗಾಗಿದೆ ನಿನ್ನ ಪರಿಸ್ಥಿತಿ. ಆಗ್ಲಿ, ಹಾ. ನಾನು ಹೇಳ್ತೇನಲ್ಲ, ಹಾ. ಅಂತಹ ಪರಾಕ್ರಮಿ ಇನ್ನು ಹುಡುಕಿ ನೋಡೋ ಸಿಕ್ಕುದಿಲ್ಲ. ಹಾ. ಆದ ಕಾರಣಕ್ಕೆ ಹಾ. ಈ ಸಲ ಮತ್ತೆ ಬೇರೆ ಯಾರಿವಲ್ಲ, ಹಾ. ನಿನಗೆ ಬಹುಮತ, ಪೂರ್ತಿ ಬಹುಮತ ನಿನಗೆ. ಅಲ್ಲ, ನೀನದು ಕೊಡ್ಲೇಬೇಕು, ಇಲ್ಲದಿದ್ರೆ ಮತ್ತೆ ನಿನಗೆ ಮತವೇ ಇಲ್ಲ ಆಗ್ತದೆ. ಹೌದಾ? ಈಗ ಸದ್ಯದ ಪರಿಸ್ಥಿತಿ ಹಾಗೆ ಆಗಿದೆ. ಹಾ. ಬಹುಮತ ಸಿಗಬೇಕಾ ಮತ್ತು ಉಳಿದವರನ್ನು ಸೇರಿಸಿಕೊಳ್ಳಲೇಬೇಕು. ಬಹುಮತ ಇಲ್ಲಿ ಸಾಧ್ಯವೇ ಇಲ್ಲ. ನನ್ನ ಮೈತ್ರಿ ಮಾಡ್ತೀಯೋ ಹಾ. ಅಲ್ಲಿವರೆಗೆ ನಿನ್ ಬಹುಮತ ಇದ್ದಿದೆ. ನಾವು ಮೈತ್ರಿ ಮಾಡುವಾಗ ಆಲೋಚನೆ ಮಾಡಿಯೇ ಮಾಡುವುದು. ಯಾರನ್ನು ಮಾಡಿದ್ರೆ ಹಾ. ಒಳ್ಳೆದಾಗ್ತದೋ ಹಾ. ಹಾಗೆ ಮತ್ತೆ ಎಲ್ಲರೂ ಸೇರಿಕೊಂಡ್ರೆ ನಾವು ಹೋಗಿ ಸೇರಿಕೊಳ್ಳುವುದಿಲ್ಲ. ಹೌದಾ? ಆಗಲಿ, ಹಾ. ಅಂತಹ ಪರಾಕ್ರಮಿ ಅಲ್ವಾ? ಆದ್ರೆ ನೀನು ಬಂದಿರುವಂತಹ ಸ್ವಸ್ಥಾನವನ್ನು ಮರ್ತೀಯ. ಏನದು? ಯಾಕೆ? ಹಾ. ನಾನು ನೋಡ್ತಲೇ ಇದ್ದೇನೆ. ಹಾ. ಯಾವಾಗಲೂ ನೀನು ನನ್ನ ಕಿರುಬಲಿನಲ್ಲಿ ರಾರಾಜಿಸುತ್ತಿರುವಂತಹ ಸುದರ್ಶನ ಚಕ್ರ, ಹೌದು. ಆಯುಧ ಒಂದು ಹಾ. ಇವತ್ತು ಮೈ ತಳೆದು ಬಂದಿದೆ. ಅಲ್ವಾ? ಇದೇ ಮೊದಲು ಬಂದಿದ್ದ ಇಲ್ಲಿಗೆ ನೀನು. ಹೌದು. ಹೌದಾ? ಹಾ. ಹಾಗಿದ್ರೆ ಹಾ. ಮರೆಯಬಾರದು, ಎಲ್ಲಿಂದ ಬಂದೆ ಹಾ. ಎನ್ನುವುದನ್ನು ಯಾರು ಮರೆಯಬಾರದು. ಹಾಗಾಗಿ ಈಗ ನೀನು ನನ್ನ ಕರದ ಮೇಲಿರುವವ ನೀನು. ಹಾ. ಅಂದ್ರೆ ನಿನಗೆ ಸ್ವಲ್ಪ ಏರಿದೆ, ಹಾ. ನಾನು ಕೆಳಗಡೆ ಈಗ ನಾನು ಮೇಲಿರುವ. ನೋಡಿ, ಇಷ್ಟು ಹೊತ್ತು ನೀವು ಹಾಗೆ ನೀನು ಇಷ್ಟು ದೊಡ್ಡವ ಅಂತ ಹೇಳಿ ಇಂಥವ್ರದ್ದೆಲ್ಲ ಇಷ್ಟೇ. ಏನ ಈ ಕೇಳುವಾಗ ಬಂದು ನನ್ನ ಕೈ ಮೇಲೆ ಏರು ಅಂತ ಹೇಳುವುದು. ಹಾ. ಒಮ್ಮೆ ಏರಿದ್ರೆ ನೋಡು, ಇವನನ್ನು ನಾನು ಬೆರಳಿನಲ್ಲೇ ಆಟ ಆಡಿಸ್ತೇನೆ ಅಂತ ಹೇಳುವ ಜನ ಇದು. ನಾನು ಮತ್ತೆ ಬರುವ ಜನವೇ ಇಲ್ಲ. ಇಲ್ಲೇ ಇರು. ಹಾ? ನಮ್ಮ ಜೊತೆ ಇರು. ಹಾ? ಕಡೆ. ಏನು? ಸಾಧ್ಯವೇ ಇಲ್ಲ. ನಾನು ಮತ್ತೆ ನನ್ನ ಕೆಲಸದಲ್ಲಿ ಹೇಗೆ ಕೆಲಸ ಬರ್ತೇನಂತೆ. ಏನು ಸ್ವಾಮಿ? ಹಾ? ಇವತ್ತೊಂದು ಹೇಳಿ ಕೆಲಸ ಇಲ್ಲ ಮಾತ್ರ. ಇವತ್ತಿಗೆಲ್ಲ ಸೇರ್ಬೇಕಂತೆ ನಾನು. ಏನಾಯ್ತು? ವೈಕುಂಠದಲ್ಲಿ ಹಾ. ಅಹಂಕಾರಕ್ಕೆ ಜಾಗ ಇಲ್ಲ ಅಲ್ಲ, ಅಂತ ಅಹಂಕಾರದಿಂದ ವರ್ತಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಏನು ಸ್ವಾಮಿ? ಕಾರಣ ಅಹಂಕಾರವೇ ಕಾರಣ. ಅಹಂಕಾರ ಎನ್ನುವುದು ವೈಕುಂಠವನ್ನು ಬಿಟ್ಟಿದ್ದಲ್ಲ ಎನ್ನುವುದೇ ಕಾರಣ. ಆದ್ರೆ ದುಷ್ಟರಿಗೆ ಪಾಠ ಕಲಿಸಬೇಕು ಅಂತಾದ್ರೆ ಸರಿಯಾದಂತಹ ಸಮಯ ಬರಬೇಕಾಗ್ತದೆ. ಹಾಗಾಗಿ ಆ ಸಮಯವನ್ನ ಬರಲಿ, ಆಗ ಎಲ್ಲರಿಗೂ ಸರಿಯಾದ ಪಾಠವನ್ನು ನಾನು ಕಲಿಸಿಕೊಡ್ತೇನೆ. ಆ ಕಾರಣಕ್ಕಾಗಿ ನಾವೀಗ ದುರುಳ ಶತ್ರು ಪ್ರಸೂದನ ಎಂದೇ ಲೋಕ ಪ್ರಸಿದ್ಧಿಯಾಗಿದ್ದೇನೆ. ಹುಟ್ಟುವಾಗಲೇ ದೈತ್ಯನಾಗಿ ಬೆಳೆದ ನಾನು ನಮ್ಮವರನ್ನೆಲ್ಲ ಕೂಡಿಕೊಂಡು ಈ ಲೋಕವತಿ ಪಟ್ಟಣದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಇಷ್ಟಾದರೆ ಸಾಕೆ, ಎಲ್ಲ ಲೋಕವು ನಮ್ಮ ವಶವಾಗಬೇಕು. ಅದಕ್ಕಾಗಿ ವರಬಲದ ಅಗತ್ಯವಿದೆ. ನಾಡಿಗ! ಶಿವನ ಕುರಿತಾಗಿ ಕಾಂತಾರವನ್ನು ಸೇರಿಕೊಂಡು ಘೋರವಾದ ತಪಸ್ಸನ್ನಾಚರಿಸಿದ್ದೇನೆ. ಶಿವನಿಂದ ವರವನ್ನೂ ಪಡೆದದ್ದಾಗಿದೆ. ಅಂತಿಂತಹ ವರವಲ್ಲ ಸ್ವಾಮಿ. ನನಗೆ ಮರಣ ಎಂತಾದರೆ ಆಯುಧ ಒಂದು ಮೈತಳೆದು ಬರಬೇಕು. ಎಲ್ಲಿಯಾದರೂ ಆಯುಧವು ಮೈತಳೆದು ಬರ್ಲಿಕ್ಕುಂಟ. ಅಲ್ಲಿಗೆ ಈ ಶತ್ರು ಪ್ರಸೂತನಿಗೆ ಅಮರತ್ವವೇ ದೊರೆತಿದೆ ಎಂದರ್ಥ. ಆ ಸ್ವ
ಸ್ವರ್ಗಲೋಕದಲ್ಲಿ ಆ ನರೇಂದ್ರನು ಆಡಳಿತವನ್ನು ಮಾಡುತ್ತಿದ್ದಾನೆ. ಆತನಿಗೆ ಆಡಳಿತ ಮಾಡಲಿಕ್ಕೆ ಕೂಡ ಬರುವುದಿಲ್ಲ. ಅಂಜಿಗೆ ಅಧಿಕಾರದಲ್ಲಿ ಬದಲಾವಣೆ ಅಗತ್ಯ. ನಡೆಯುತ್ತೇನೆ ಸ್ವರ್ಗಲೋಕದಲ್ಲಿ. ದೇವತೆಗಳನ್ನೆಲ್ಲ ಬಗ್ಗುಬಡಿದು ಓಡಿಸಿದ್ದಾಗಿದೆ. ಸ್ವರ್ಗಲೋಕವು ನಮ್ಮ ವಶವಾಗಿದೆ. ಇನ್ನು ನಿಮ್ಮಗಳ ಭಾಗ್ಯವೇ ಬಿಡಿ. ಭಾಗ್ಯಗಳ ಮೇಲೆ ಭಾಗ್ಯ. ನಮ್ಮ ಆಡಳಿತದಲ್ಲಿ ಎಲ್ಲವೂ ಉಚಿತ. ಇದು ಖಚಿತ. ಇಲ್ಲಿಗೆ ಮುಗಿಯುವುದಿಲ್ಲ. ಇದ್ದಾನೊಬ್ಬ ಆ ಕಪಟಿ ಶ್ರೀಹರಿ ದೇವತೆಗಳ ಪಕ್ಷವನ್ನು ವಹಿಸಿಕೊಂಡು ಬರಲೂಬಹುದು. ಬಂದರೇನಂತೆ ನೋಡಿಕೊಳ್ಳುತ್ತೇನೆ. ಬಂದೆಯಾ? ನೀನು ಬರುತ್ತಿ ಅಂತ ನಮ್ಮವರೆಲ್ಲ ಹೇಳ್ತಾ ಇದ್ರು. ನೀನು ಬರದೆ ಈ ಪ್ರಸಂಗ ಮುಗಿಯುವುದಿಲ್ಲ ಅಂತ ನನಗೆ ತಿಳಿದಿದೆ. ಎಲ್ಲ ಮಸಿವರ್ಣನೆ ನಿನ್ನ ನೋಡಿದೀಯಾ? ಎಷ್ಟು ಕಪ್ಪು ಕಪ್ಪಾಗಿದ್ದೀಯಾ? ಏನು ಕಪ್ಪು ಎನ್ನುವುದಾಗಿ ಅಲಕ್ಷ್ಯ ಮಾಡೋದು ನನ್ನನ್ನ. ನೀನು ನಿನ್ನಂತವರು ಹೀಗೆ ಅಲಕ್ಷ್ಯ ಮಾಡೋರು ತಿಳಿಬೇಕಂತ ವಿಷಯ ಗೊತ್ತುಂಟ. ಯಾವ ಬಣ್ಣವೇ ಆಗಲಿ ಆ ಬಣ್ಣವನ್ನು ತನ್ನಲ್ಲಿ ತಾನು ಲೀನ ಮಾಡಿಕೊಳ್ಳುವ ಶಕ್ತಿ ಇದ್ರೆ ಅದು ಕಪ್ಪು ಬಣ್ಣಕ್ಕೆ ಮಾತ್ರ. ಎಲ್ಲ ಇನ್ನು ಮನೆ ಹರಿದು ತಿಳಿದೀಯಾ? ಶತ್ರು ಪ್ರಸೂದನ. ನೀನು ಶತ್ರು ಪ್ರಸೂದನ, ನಾನು ಮಧುಸೂದನ. ಹೆಸರು ಕಾರ್ಯಗಳಲ್ಲ. ಬಹುಶಃ ನಿನಗೆ ನನ್ನ ಬರಬರದ ಬಗ್ಗೆ ಸ್ವರ್ಗಕ್ಕೆ ಕೊಟ್ಟಿದ್ದೀಯಾ? ಏನು ಮಾತನಾಡುತ್ತಿದ್ದೀಯಾ? ಬಹಳವಾಗಿ ಮಾತನಾಡುತ್ತಿದ್ದೀಯಾ? ನಿನಗೆ ಬಹುಶಃ ಸೋಲಿನ ರುಚಿ ಉಣ್ಣಬೇಕು ಎಂಬ ಆಸೆಯಾಗಿದೆ ಅಂತ ಕಾಣ್ತದೆ. ನನಗೆ ಸೋಲಲ್ಲ, ಸಾವಿನ ರುಚಿ ಏನು ತೋರಿಸ್ತೇನೆ. ಯಾರು? ನೀನೊಬ್ಬನೇ ಮೊದಲಲ್ಲ, ಹೀಗೆ ಬಂದಂತ ಅನೇಕ ಇನ್ನು ಆತನ ಪಕ್ಷ ವಹಿಸಿಕೊಂಡು ನಾನು ಬರುತ್ತಾ ಎಂದು ನೋಡುತ್ತೇನೆ. ಅಯ್ಯೋ ಎಂತಹ ಅಚಾತುರ್ಯ ಹೋಯಿತು. ಶತ್ರು ಕುಸುಮನ ನೆರವಂತಹ ಯುದ್ಧದಲ್ಲಿ ನನಗೇ ಸೋಲಾಯಿತಲ್ಲ. ಏನು ಮಾಡಲಿ ಕಳಿಸೋಣ ಸುರಕ್ಷನನ್ನ ಅವ ಬೇರೆ ತಂಡವನಿದ್ದಾನೆ. ಇನ್ನು ನಮ್ಮ ತಂಡದ ಅವನೂ ಇಲ್ಲ. ಹಾಗಿದ್ರೆ ಏನು ಮಾಡಬೇಕಾಗಿದೆ? ಏನು ಉಪಾಯ ಮಾಡಬೇಕಾಗಿದೆ? ಏನು ಮಾಡಬೇಕು?
ಹಾ. ನಾನು ಇಲ್ಲದೆ ಇದ್ರೆ ನಿನಗೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ವಾ? ಹೋದವು ಬದುಕಿದ್ರೆ ಹಾಗೆ ಬಂದ್ಯಾ? ಏನ್ ಹೆದರ್ಬೇಡ, ಹಾ. ನಾನು ಹೇಳಿದ್ದೇ ಇಲ್ಲ. ಏನು? ಈ ಬಹುಮತ ಯಾವಾಗ ಬೇಕೋ ಆಗ ನಾನು ಬರ್ತೇನೆ ಅಂತ. ಹಾ. ಈಗ ತೋರಿಸುವುದಕ್ಕೆ ಏನ್ ಗೊತ್ತಾ, ನೀನು ಎಷ್ಟೇ ಆಗಿರು ಹಾ. ನಿನಗೆ ಬಹುಮತ ಕೊಟ್ಟವ ಈಗ ನಾನೇ ಓ ಅಲ್ವಾ? ಹಾ. ಹಾಗಾಗಿ ಏನ್ ಹೆದರ್ಬೇಡ, ಹಾ. ನಾನಿದ್ದೇನೆ. ಆ ಶತ್ರುಘ್ನ ಸುಂದರನ ಕೊಲ್ಲಬೇಕು ಅಂತ ಆದ್ರೆ ಹಾ. ಅದಕ್ಕೆ ನಾನೇ ಬರಬೇಕಿತ್ತು. ಹೌದಾ? ಹಾಗಾಗಿಯೇ ಇವತ್ತಿನ ಪ್ರಸಂಗದಲ್ಲಿ ನನ್ನ ಪ್ರವೇಶ ಆಗುತ್ತಲ್ಲ. ಸರಿ ಸರಿ. ಹಾಗೆ ಏನು ಚಿಂತೆ ಮಾಡಬೇಡ. ನೀನು ನನ್ನ ಕೈಯಿಂದಲೇ ಆಗ್ಲಿಲ್ಲ ಒಬ್ಬನೇ ಅಲ್ಲ. ನಿನ್ನ ಕೈಯಿಂದಲೇ ಆಗಲಿಲ್ಲ ಅಂತ, ನಿನ್ನ ಕೈಯಲ್ಲಿ ಆಗುವುದೇ ಇಲ್ಲ ಅದು. ಹೌದಾ? ನಾನೇ ಹೋಗಿ ಏನಾದ್ರು ಹಾಗೆ ನನ್ನ ಶುಭಾಶೀರ್ವಾದ, ನನ್ನ ಆಶೀರ್ವಾದ. ನೀನು ನನಗೆ ಆಶೀರ್ವಾದ ಮುಗಿಸೋತಿದ್ರೆ ನಾನೇ ಕೆಲವಷ್ಟು ಆಶೀರ್ವಾದ ಕೊಡ್ತೇನೆ. ಯಾವುದಕ್ಕೂ ನೀನು ಹಾಗೆ ಕುಳಿತಿದ್ದು ಒಳ್ಳೆಯದು. ನಾನು ನೋಡಿಕೊಳ್ತೇನೆ. ಹೋಗಿ ಹೋಗಿ ಹೋಗಿ. ಶತ್ರು ಸುಧಾಮನೋ ನೀನು ನಾನು. ನೀನು ಸುದರ್ಶನ? ಹೌದು. ಅಂದರೆ ಆಯುಧ ಒಂದು ಮೈ ತಳೆದು ಬಂದಿದೆ. ಬರಲೇಬೇಕು. ಯಾರು ಬಂದರೆ ಶತ್ರುಗಳೇ ಇಲ್ಲ ನನಗೆ ಎಂಬುದಾಗಿ ವರಬಲಾಂತನಾಗಿ ಮರೆಯುತ್ತಿದ್ದೆ ನೀನು. ಹೊರನಿಂದ ವರವನ್ನು ಪಡೆದಿದ್ದೇನೆ. ನಿನಗೊಂದು ಅಂತ್ಯ ಕಾಣಿಸುವ ಉದ್ದೇಶದಿಂದಲೇ ಇವತ್ತು ಈ ಸುದರ್ಶನ ಆಗಮನವಾಗಿದೆ. ಯಾರು ಯಾರನ್ನು ಅಂತ್ಯ ಮಾಡುತ್ತಾರೆ? ನಿನ್ನ ತಂದೆಯನ್ನೇ ಓಡಿಸಿದ್ದೀನಂತೆ. ಬಾ ಮುಂದೆ.
ವೀರಪಾನಿ ಸರವೈರದೆ
ವೀರ. ಹೌದು. ನಾವಿಬ್ಬರು ಜೊತೆಗೆ ಬಂದ್ರೆ ಹಾ. ನಮ್ಮ ಜೋಡಿಗೆ ಮತ್ತೆ ಪ್ರತಿ ಜೋಡಿ ಉಂಟೇನು. ಛೇ, ಹಾಗಾಗಿ ಹೇಳಿದ್ದು ನಿನಗೆ ಬಹುಮತ ಕೊಡ್ಲಿಕ್ಕೆ ನಾನಿದ್ದೇನೆ ಅಂತ. ನನಗೆ ಮೈತ್ರಿ ಆಗುತ್ತೆ ನಡೀತದೆ. ಹಾ. ಅಲ್ವಾ? ಹಾ. ಹೇಳಿ ಬರುವುದಿಲ್ಲ, ಕೆಲವೊಂದು ಕಾಲದಲ್ಲಿ ಮೈತ್ರಿಯೇ ಮಾಡ್ಕೊಳ್ಬೇಕಾಗ್ತದೆ. ಅಲ್ವಾ? ಹಾ. ಆಗಲಿ. ಹಾ. ನಿನ್ನ ಕೆಲಸ ಇಷ್ಟಲ್ಲ. ಅಲ್ಲ. ಹಾಗಿದೆ ನೋಡು. ಮತ್ತೆಲ್ಲಾದ್ರೂ ಹೀಗೆ ಕಾರ್ಯಕ್ರಮ ಇದ್ದು ಬರ್ಲಿಕ್ಕೆ ಹೇಳಿ ಬರ್ತೇನೆ. ಹಾಗಂತ ಸುಮ್ಮನೆ ಎಲ್ಲ ಬರುವವಲ್ಲ. ನೀನು ಸಿಟ್ಟು ಮಾಡಿಕೊಂಡಿದ್ಯಾ? ನಿಮ್ಮ ಕೈಯಲ್ಲೂ ಆಗದೇ ಇರುವಂತ ಕೆಲಸ ಇಟ್ಟು ನಾನು ಬರ್ತೇನೆ. ಅಲ್ಲ, ಬರ್ತೇನೆ ಹಾಗಿದ್ರೆ. ಹಾಗಲ್ಲ, ತಡೆಯೋ. ಏನು? ಇನ್ನು ಪ್ರಸಂಗ ಮುಗಿಲಿಲ್ಲ. ಅಲ್ವಾ? ಹಾ. ಹಾ. ಅಲ್ಲ, ನಾನು ಆದಷ್ಟು ಬೇಗ ಮುಗಿಸಿ ಹೋಗಲಿದ್ದೇನೆ. ಮತ್ತೆ ಮುಗಿಸ್ಲಿಲ್ಲ ಇನ್ನು. ಬೇರೆ ದೂರ ಹೋಗ್ಬೇಕಾಗಿದೆ. ಹೌದಪ್ಪ. ಹಾಗಲ್ಲ. ಹಾ. ಹಾಗಲ್ಲ, ಮುಗಿಸು ಹಾಗೆ ಮುಗಿಸ್ಬೇಕಾಗ್ತದೆ. ಹಾ. ನೋಡು, ಹ್ಮ್. ನಿನ್ನ ಸಿಟ್ಟಿಯ ಕಾರಣ ಏನು? ಸಿಟ್ಟು. ದೂರ ನಿಂತಿದೀಯಾ? ಹಾ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾ? ಹೊರ ಮಾಡುವುದಲ್ಲ. ಹಾ. ಬೇಗ ಬಾ. ಹಾ. ಕರೆದು ನೀವು. ನಾನು ನಿನ್ನ ಕರವನ್ನ ಛೇ, ಹಾ. ಎಲ್ಲಿಯಾದ್ರೂ ಮತ್ತೆ ನಾನು ನಿನ್ನ ಕರವನ್ನ ಏರುವುದಕ್ಕೆ ಸಾಧ್ಯ ಉಂಟೇನು? ಯಾಕೆ? ಈ ಸುದರ್ಶನಿಗೆ ಸಿಗಬೇಕಾದ ಸ್ಥಾನ ಮಾನವನ್ನ ನೀನೆಲ್ಲಿಯಾದ್ರೂ ಮೊದಲೇ ಕೊಟ್ಟದಿದ್ರೆ ನಾನು ಗೊತ್ತಿದ್ನೋ ಏನೋ. ಹಾ. ಹಾಗಂತ ಈಗ ನಾನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾಕೆ? ನಾನೇನು ಎಷ್ಟು ಎಂಬುದನ್ನ ನಿನಗೂ ಸಹಿತ ಪ್ರಪಂಚಕ್ಕೂ ತೋರಿಸಿಕೊಟ್ಟವನಿದ್ದೇನೆ ಈ ಸುದರ್ಶನ. ಹಾ. ನನಗಾಗಿ ಒಂದು ಸ್ಥಾನಮಾನ ಸಿಕ್ಕಿದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ನಿನ್ನ ಕರವನ್ನ ಏರುವವನಲ್ಲ ಈ ಸುದರ್ಶನ. ಹಾಗೆಲ್ಲಿಯಾದ್ರೂ ಹಾಗಂತ ನೀನು ತಂಡ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು ಬೇಡ. ಯಾಕೆ? ಯಾಕೆ? ಹಾಗಿದ್ದೇನೆ. ನಿನ್ನ ಕರವನ್ನೆಲ್ಲ ಏರುವುದಕ್ಕೆ ಆಗುವುದಿಲ್ಲ. ಜಾಣನಿಗೆ ಮಾತಿನ ಪೆಟ್ಟಾದ್ರೆ ಕೋಡಲಿಗೆ ದೊಣ್ಣೆಯ ಪೆಟ್ಟು. ಅಬ್ಬಬ್ಬ, ವೈಕುಂಠದಲ್ಲಿ ಇದ್ದಂತಹ ನೀನು ಇವತ್ತು ಇಂತಹ ಅಹಂಕಾರದಲ್ಲಿ ಮೆರೆಸಿದೀಯ ಅಂತಂದ್ರೆ ಪಾಠ ಕಲಿಸಲಿಕ್ಕೆ ನನಬರುವುದಿಲ್ವ? ಹಾಗಿದ್ರೆ ನೀನು ಯಾರು? ನೀನೊಬ್ಬ ಆಯುಧ ಮಾತ್ರ. ಕತ್ತಿಯನ್ನು ಒಬ್ಬ ದೈತ್ಯನನ್ನ ಕೊಂದಾದ್ರೆ ಕತ್ತಿ ಕೊಂದಿದ್ದು ಜನ ಹೇಳ್ತಾರೋ ಅಥವಾ ಕತ್ತಿಯನ್ನ ಹಿಡಿದಾದ ಕೊಂದಿದ್ದು ಎನ್ನುವುದಾಗಿ ಹೇಳ್ತಾರೋ? ಹಾಗೆ ಸಾಮಾನ್ಯ ಆಯುಧ ಕರ್ತೃತ್ವ ಎನ್ನುವುದು ಆಯುಧಕ್ಕಿಲ್ಲ, ಆಯುಧ ಹಿಡಿದವರಿಗೆ ಕರ್ತೃತ್ವ. ಹಾಗಾದರೆ ನನಗೆ ಬುದ್ಧಿ ಬರುವುದಿಲ್ಲ. ಅಹಂಕಾರ ಎನ್ನುವುದು ಅಧಪತನಕ್ಕೆ ದಾರಿಯಾಗ್ತದೆ. ಹೇಳಿದ ಮಾತನ್ನ ಕೇಳುವುದಿಲ್ಲ. ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಕೇಳಿಸುವುದು ಹೇಗೆ ಎನ್ನುವುದು ಈ ನಾರಾಯಣನಿಗೆ ಗೊತ್ತಿತ್ತು. ಶಾಪವನ್ನು ಕೊಡ್ತಾ ಇದ್ದೇನೆ, ಘೋರವಾದಂತಹ ಶಾಪ. ಭೂಲೋಕದಲ್ಲಿ ಒಬ್ಬ ಕ್ಷತ್ರಿಯನಾಗಿ ಸುದರ್ಶನಗೆ ಸುಜ್ಞಾನ ಮೂಡಲು ಕರವಜು
ನನ್ನದಲ್ಲ. ನಿರಾಯುಧವಾದ ಆಯುಧಕ್ಕೂ ಜೀವ ಬರ್ತದೆ ಅಂತ ಆದರೆ ಅದು ನಿನ್ನ ಸಂಕಲ್ಪ ದೇವ. ಮೊರಮಲಾಯುಧನಾಗಿ ಬರೆಯುತ್ತಿರುವಂತಹ ದುರುಳನ ಸಾವು ಬರಬೇಕು ಅಂತ ಆದ್ರೆ ಅದು ನಿನ್ನ ಸಂಕಲ್ಪ ದೇವ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಾಗುವುದು ನಿನ್ನ ಸಂಕಲ್ಪ ದೇವ, ನಿನ್ನ ಸಂಕಲ್ಪ. ನಾನು ಎಂಬುದು ಅಹಂಕಾರ. ವೈಕುಂಠದಲ್ಲಿ ಅದಕ್ಕಿದ್ದಾಗಲಿಲ್ಲ. ಯಾವುದೇ ಕಾರಣಕ್ಕೂ ಈ ಸುದರ್ಶನಿಗೆ ನಿನ್ನ ಕರವನ್ನು ಬಿಟ್ಟು ಇರುವ ಶಕ್ತಿ ಇಲ್ಲ ದೇವ, ಇಲ್ಲ. ನನ್ನನ್ನು ಮನ್ನಿಸು, ಮನ್ನಿಸು, ಮನ್ನಿಸು ದೇವ. 9 ತಿಂಗಳು ಹೊತ್ತಂತ ತಾಯಿ ಯಾವುದೇ ಕಾರಣಕ್ಕೂ ತನ್ನ ಮಗುವಿಗೆ ವಿಷವನ್ನು ಉಣಿಸಲಾರದು. ಪ್ರಜೆಗಳನ್ನು ಕಾಯಬೇಕಾದ ಅರಸನು ಯಾವುದೇ ಕಾರಣಕ್ಕೂ ಪ್ರಜೆಗಳನ್ನು ಕೊಲ್ಲಬಾರದು. ನಿನ್ನನ್ನೇ ನಂಬಿದ ಈ ಭಕ್ತನನ್ನ ಕೈ ಬಿಡಬೇಡ ದೇವ. ನನ್ನನ್ನು ರಕ್ಷಿಸು. ಯಾವುದೇ ಕಾರಣಕ್ಕೂ ನಿನ್ನ ನಗಲಿ ಭೂಲೋಕಕ್ಕೆ ಹೋಗುವ ಶಕ್ತಿ ನನಗಿಲ್ಲ. ಕಾಪಾಡು ಶ್ರೀಹರಿ, ಕಾಪಾಡು. ಈ ನಿನ್ನ ಭಕ್ತನನ್ನ ಮನ್ನಿಸು. ನಿನ್ನನ್ನ ಅಗಲಿ ಭೂಲೋಕಕ್ಕೆ ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅರಿಯದೆ ಆದ ತಪ್ಪು, ನನ್ನಿಂದಾದ ಘೋರಾಪರಾಧಕ್ಕೆ ಕ್ಷಮೆಯನ್ನು ನನ್ನ ಮೇಲೆ ಕರುಣೆಯನ್ನು ಇಟ್ಟು ನನ್ನನ್ನು ರಕ್ಷಿಸು ದೇವ, ನನ್ನನ್ನು ರಕ್ಷಿಸು. ರಕ್ಷಿಸಬೇಕು, ರಕ್ಷಿಸಬೇಕು, ನಿನ್ನನ್ನ ರಕ್ಷಿಸಬೇಕು. ಅನ್ಯಥಾ ಶರಣಂ ತ್ವಮೇವ ಶರಣಂ. ಭಕ್ತ ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಪ್ರತಿಯೋಜನಿಸು ನೀನು. ಅತ್ರಿಯನಾಗಿ ಸಮಸ್ತ ವಿದ್ಯೆಯ ಬೋಧಿಸುವೆನು. ಮತ್ತೆ ಭಾರ್ಗವ ರಾಮನಾಗಿ ಯುದ್ಧದಿ ಕತ್ತದಿರುವುದ ಮೋಕ್ಷ ಈಯುವೆನು. ಮಾತಾ ಪಿತೃಗಳ ಚಿತ್ತ ಶಾಂತಿಗೆ ಕ್ಷತ್ರಿಯರನ್ನು ಕೊಲ್ಲುವೆಯೆಂದು ಹೊರಸಿ ಕಳುಹಿದನ ಸುದರ್ಶನ. ಅಹಂಕಾರವು ನಿನ್ನಲ್ಲಿತ್ತು. ಈಗ ಅಹಂಕಾರದ ನಾಶವಾಗಿದೆ. ಅದು ಏನು ಮಾಡುವ ನಮಗೂ ಶಾಪವೊಂದನ್ನು ಕೊಟ್ಟಾಗಿದೆ. ಕೊಟ್ಟಂತಹ ಶಾಪ ಯಾವತ್ತೂ ಸಾವಿಲ್ಲ. ಕೊಟ್ಟಿದ್ದು ನಾನು ಹೇಳಿದ್ದು ಅದು ನಡೆಯಲೇಬೇಕು, ಇದು ಸತಸಿದ್ಧ. ಹಾಗೆಂದು ನೀನೇನು ತೊಂದರೆಗೆ ಒಳಗಾಗುವುದಲ್ಲ ಮಗು. ಶಾಶ್ವತವಾಗಿ ಭೂಲೋಕದಲ್ಲಿ ನಿನ್ನನ್ನು ಕಳಿಸುತ್ತಾ ಇಲ್ಲ. ನೋಡು, ಭೂಲೋಕದಲ್ಲಿ ಕೃತವೀರ್ಯ ಭೂಪತಿಯ ಮಗನಾಗಿ ಕಾರ್ತವೀರ್ಯ ಎನ್ನುವಂತಹ ನಾಮಕದಿಂದ ನೀನೇ ಹುಟ್ಟಿ. ಓ ಚಕ್ರವಾಗಿರುವಂತಹ ನೀನು 1000 ಅರೆಗಳನ್ನು ಹೊಂದಿದವ. ಹುಟ್ಟಿದಂತಹ ಕಾರ್ತವೀರ್ಯನಿಗೆ ಕರಗಳೇ ಇರುವುದಿಲ್ಲ. ಹಾಗೆ ಒಂದೊಂದು ದಿನ ದತ್ತಾತ್ರೇಯರ ವರವಾಗಿ ಕರವನ್ನು ಬರ್ತದೆ. ಹೇಗೆ 1000 ಕರಗಳನ್ನು ನನಗೆ ಪ್ರಾಪ್ತಿಸ್ತಾ ಇದ್ದೇನೆ. ಯಾಕಾಗಿ 1000 ಅರೆ ಉಳ್ಳುವಂತಹ ಸುದರ್ಶನ ವೈಕುಂಠದಲ್ಲಿ ನೀನೇ ಆ ಸುದರ್ಶನ ಭೂಲೋಕದಲ್ಲಿ ಎನ್ನುವುದನ್ನು ಜನರಿಗೆ ತೋರಿಸುವುದಕ್ಕಾಗಿ 1000 ಕರಗಳನ್ನು ಅನುಗ್ರಹಿಸ್ತಾ ಇದ್ದೇನೆ. ಆಗುವುದು ದೇವ. ಏನು ನಿನ್ನಂತಗಲೇ ಹೆಚ್ಚು ಕಾಲ ಭೂಲೋಕದಲ್ಲಿ ಇರುವ ಶಕ್ತಿ ನನಗಿಲ್ಲ ದೇವ, ನನಗಿಲ್ಲ. ಹಾಗೇನು ನೀನು ಯೋಚಿಸಬೇಕಾಗಿಲ್ಲ. ನೋಡು, ಕಾರ್ತವೀರ್ಯ ಎನ್ನುವಂತಹ ರಾಜನಾಗಿ ಮೆರೆಯುತ್ತಿರುವಂತಹ ನೀನು ಒಂದು ಕಾಲದಲ್ಲಿ ಮತ್ತೆ ಇದೇ ಅಹಂಕಾರವನ್ನ ಹೊಂದುತ್ತೀಯ. ಆಗ ನನ್ನ 6ನೇ ರೂಪ, ಅದುವೇ ಪರಶುರಾಮನಾಗಿ ನಿನ್ನನ್ನು ಕೊಂದು ಮತ್ತೆ ವೈಕುಂಠಕ್ಕೆ ಕಳಿಸಿಕೊಳ್ತೇನೆ.
ಹ್ಯಾಮ್ಬರ್ಗ್ನ ಕನ್ನಡ ಮಿತ್ರರಿಗೆಲ್ಲರಿಗೂ ನಮ್ಮ ಯಕ್ಷಮಿತ್ರರ ಕಡೆಯಿಂದ ಮೊದಲಾಗಿ ನಮಸ್ಕಾರ. ತುಂಬ ಸಂತೋಷ, ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದೇವೆ ಅನ್ನುವಂತಹ ಮನೋಭಾವ ನಮ್ಮದು. ಯಕ್ಷಮಿತ್ರ ಅನ್ನುವಂತಹ ತಂಡವನ್ನು ಕಟ್ಕೊಂಡು ನಾನು ಮತ್ತು ಅಜಿತ್ ಪ್ರಭು ಅವರು ಈಗ ಕಳೆದ 7-8 ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆ ಯಕ್ಷಗಾನ ಯುರೋಪಿನಾದ್ಯಂತ ಕೊಡ್ತಾ ಬಂದಿದ್ದೇವೆ. ಜರ್ಮನಿಯಲ್ಲಿ ಇರುವಂತಹ ಹೆಸರಾಂತ ಕನ್ನಡ ಕೂಟಗಳಲ್ಲೂ ಕೂಡ ನಾವು ಯಕ್ಷಗಾನವನ್ನು ಕೊಡ್ತಾ ಬರ್ತಾ ಇದ್ವಿ. ಆದರೆ ಹ್ಯಾಂಡ್ಬರ್ಗ್ನಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಮಾಡಬೇಕು ಅಂತ ನಾನು ಮತ್ತು ಆರ್ಗನೈಸಿಂಗ್ ಕಮಿಟಿಯವರು ಮಾಡಬೇಕು ಯಾವುದಾದ್ರೂ ಒಂದು ಕಾರಣಕ್ಕೆ ನಮಗೆ ರೇಟ್ ಇರ್ತಿರ್ಲಿಲ್ಲ, ಅವ್ರು ರೇಟ್ ಆಗ್ತಿರ್ಲಿಲ್ಲ, ಏನೋ ಒಂದು ಕಾರಣಕ್ಕೆ 2-3 ವರ್ಷದಿಂದ ಮುಂದಾಗ್ತಾ ಬಂತು. ಆ ಸುಸಂದರ್ಭ ಇವತ್ತು ಹ್ಯಾಂಡ್ಬರ್ಗ್ ಕನ್ನಡ ಸಂಘ ಇವಿ ಆದಂತಹ ಸಂದರ್ಭದಲ್ಲಿ ಯಕ್ಷಗಾನ ಆಗಿದ್ದು ಬಹಳ ಸಂತೋಷದ ವಿಷಯ. ನಾವು ಮಾಡಿರುವಂತಹ ಯಕ್ಷಗಾನ ಹವ್ಯಾಸಿಗಳು ನಾವು ಎಲ್ಲರೂ ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿ ಇಟ್ಕೊಂಡು ಈ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. ಇದನ್ನ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಒಂದು ಟೋಟಲ್ ಕಾಸ್ಟ್ಯೂಮ್ ನಮಗೆ 15 kg ಭಾರ ಇರುತ್ತೆ. ಉಗುಳಂದು ಇದೆಲ್ಲ ಅದನ್ನು ನಾವು ಇಂಡಿಯಾದಿಂದ ತರಿಸಿ ಇದನ್ನು ಅಂಗಡಿಯಲ್ಲಿ ಸಿಕ್ಕುವಂಥದ್ದಲ್ಲ, ಮರದಲ್ಲಿ ಮಾಡುವಂಥದ್ದು. ಬಹಳ ಆರ್ಡರ್ ಕೊಟ್ಟು ಮಾಡಿ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದು ಯಾವುದಾದ್ರು ಹೋಯ್ತು ಅಂತಂದ್ರು ನಮ್ಗೆ ಇಲ್ಲಿ ಯಾರು ಇಲ್ಲ ಮಾಡಿಕೊಡ್ಲಿಕ್ಕೆ. ಒಂದು ಹೋಯ್ತು ಅಂದ್ರೂ ಮತ್ತೆ ಇಲ್ಲೇ ಕಳಿಸಿದಿಂದ ತರಿಸ್ಕೊಂಡು ಮಾಡಬೇಕಾಗಿತ್ತು. ಹಾಗೆ ಮುಖವರ್ಣಿಕೆ ಮತ್ತು ವೇಷ ಇದನ್ನೆಲ್ಲ ಮಾಡ್ಕೊಡೋದಕ್ಕೆ ನಮಗೆ 4-5 ಗಂಟೆ ಹಿಂದೆ ಕೆಲಸ ನಡೀತಾನೆ ಇರುತ್ತೆ. ಜೊತೆಗೆ ಒಂದೊಂದು ಬ್ಯಾಗ್ಗಳು 15 kg ಇರೋದು, ಅದನ್ನು ತಗೊಂಡು ಊರೆಲ್ಲ ಸಂಚಾರ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಜನ ಪ್ರೀತಿಯಿಂದ ನಮ್ಮನ್ನು ಕರೀತಾರೆ ಅಲ್ಲಿ ಕೊಡ್ತಾ ಇದ್ದೇವೆ. ಯಾವುದೇ ಧನದ ಅಪೇಕ್ಷೆಗಾಗಿ ಯಕ್ಷಗಾನವನ್ನು ಮಾಡ್ತಾ ಇಲ್ಲ. ಬದಲಾಗಿ ಯಕ್ಷಗಾನ ಅನ್ನೋದು ಸಂಘಗಳಲ್ಲಿ ಅಥವಾ ತೆಲುಗು ಸಂಘಗಳಲ್ಲಿ ಅಥವಾ ಹೀಗೆ ಕನ್ನಡೇತರ ಸಂಘಗಳಲ್ಲೂ ಕೂಡ ಯಕ್ಷಗಾನವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸ್ವೀಡನ್ನಲ್ಲೂ ಕೂಡ ಬಹಳಷ್ಟು ಸೆಕ್ಷನ್ ಮಾಡಿದ್ವಿ. ಅಲ್ಲಿ ಹೋದಾಗೆಲ್ಲ ಅವರು ಬೇರೆಯವರು ಕೇಳೋರು ಹಿಂದಿನಲ್ಲಿ ಅಥವಾ ಇದರಲ್ಲಿ ಸರ್ ನಿಮಗೆ ಎಲ್ಲ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಇದೆ, ಅದು ನೀವು ಮಾತಾಡಿ ನಮ್ಗೆ ಅರ್ಥ ಆಗಲ್ಲ, ಹಿಂದಿನಲ್ಲಿ ಮಾತಾಡ್ತಿರೋ ಅಥವಾ ತೆಲುಗಿನಲ್ಲಿ ಮಾತಾಡ್ತಿರೋ ಅಂತ ಕೇಳ್ತಾರೆ. ಆದರೆ ನೋಡಿ ಸ್ನೇಹಿತರೆ, ಕಷ್ಟಪಟ್ಟರೆ ಮಾಡಿಬಿಡ್ಬೋದು, ಆದರೆ ಅದು ಯಕ್ಷಗಾನ ಆಗೋದಿಲ್ಲ. ಮೂಲಭೂತವಾಗಿ ಯಕ್ಷಗಾನ ಇರೋದು ಕನ್ನಡದಲ್ಲಿ. ಕನ್ನಡಿಗರಾದಂತಹ ನಾವು ಹೆಮ್ಮೆ ಪಡುವಂತಹ ವಿಚಾರ ಅಂತಂದರೆ ಈ ಯಕ್ಷಗಾನ ಎನ್ನುವಂತಹ ಕಲೆ ಕನ್ನಡದಲ್ಲಿ ಮಾತ್ರ ಇರೋದು, ಮತ್ತೆ ಹಾಗೆ ಯಕ್ಷಗಾನವನ್ನು ನಾವು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ. ನಿಮಗೆ ಸಂತೋಷ ಆಯಿತು ಅಂತಂದರೆ 4 ಜನಕ್ಕೆ ಹೇಳಿ. ಯಕ್ಷಮಿತ್ರರು ಜರ್ಮನಿ ಅನ್ನುವಂತಹ ಫೇಸ್ಬುಕ್ನಲ್ಲಿ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಜೊತೆಗೆ ಇವತ್ತು ಕೊಟ್ಟಿರುವಂಥ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ನೀವು ಅಥವಾ ಏನಾದರೂ ನಾವು ಪ್ರಶಂಸನೀಯ ಮಾತುಗಳಿದ್ದರೆ ಅಥವಾ ಏನೇ ಆಗಿರಲಿ, ಯಾವುದೇ ರೀತಿ ಫೀಡ್ಬ್ಯಾಕ್ ಇದ್ದು ದಯಮಾಡಿ ಫೇಸ್ಬುಕ್ಕಿಗೆ ಬಂದು ಕೊಡಿ. ಸೊ ದಟ್ ನಾವು ಬೇರೆಯವರಿಗೆ ರೀಚ್ ಆಗೋದಕ್ಕೆ ಯಕ್ಷಗಾನವನ್ನು ನಮ್ಮ ಕರ್ನಾಟಕದ ರಾಜ್ಯದ ಬೇರೆಯವರಿಗೆ ತೋರಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಅದಷ್ಟೇ ಸಹಾಯ ನಿಮ್ಮನ್ನು ನಾವು ಅಪೇಕ್ಷೆ ಪಡೋದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಹಾಗೆ ಸುತ್ತಮುತ್ತ ಎಲ್ಲ ಯಕ್ಷಗಾನ ಆಗ್ತಾ ಇದ್ದರೆ ಬೇರೆಯವ್ರಿಗೆ ಹೇಳಿ. ಯಕ್ಷಗಾನವನ್ನು ನೋಡದೇ ಹೋದವರಿಗೆ ದಯಮಾಡಿ ಯಕ್ಷಗಾನದ ಬಗ್ಗೆ ಹೇಳಿ ಕರ್ಕೊಂಡು ಬನ್ನಿ. ಯಾಕೆಂದರೆ ನಾವು ಹೆಮ್ಮೆಯಾಗಿ ಹೇಳುವಂತಹ ವಿಚಾರ ಅಂತಂದರೆ, ನಾವು 5 ವರ್ಷ 6 ವರ್ಷದಿಂದ ನಾನು ಮತ್ತು ಅಜಿತ್ ಪ್ರಭು ಇಬ್ಬರೇ ಇದ್ವಿ. ಕೊನೆಗೆ ಈಗ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು ಟ್ರೈನ್ ಮಾಡಿಕೊಂಡು ತಂಡ ಮಾಡ್ತೀವಿ. ಸಂತೋಷದ ವಿಷಯ ಅಂದರೆ ಪ್ರತಿ ವರ್ಷವೂ ಯಕ್ಷಗಾನ ಫ್ರಾಂಕ್ಫರ್ಟಲ್ಲಿ ಪ್ರತಿ ವರ್ಷ ನಮ್ಮ ಬ್ಯಾನರಲ್ಲೇ ಯಕ್ಷಗಾನ ಆಗುತ್ತೆ. ಸಂತೋಷದ ವಿಷಯ ಅಂತಂದರೆ ನಾವು ಯಕ್ಷಗಾನ ಮಾಡೋಕ್ಕಿಂತ ಮುಂಚೆ ಒಂದು 100-150 ಜನ ಯಕ್ಷಗಾನ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ನಮ್ಮ ನಾಡಿನ ಕಲೆ ಅನ್ನೋದೇ ಗೊತ್ತಿರಲಿಲ್ಲ, ನೋಡೇ ಇರಲಿಲ್ಲ. ಅಂಥವ್ರು ಇವತ್ತು ಯಕ್ಷಗಾನವನ್ನು ಮಾಡಿ ನಾವು ಟಿಕೆಟ್ ಇಟ್ಟು ಇದನ್ನು ಮಾಡಿ ಯಕ್ಷಗಾನವನ್ನು ಮಾಡಿದ್ರೆ ಅಫ್ಕೋರ್ಸ್ ನಮಗೂ ಎಕ್ಸ್ಪೆನ್ಸಸ್ ಇರುತ್ತೆ, ಸೊ ಇದರದ್ದು ಬ್ಯಾಲೆನ್ಸ್ ಮಾಡೋದಕ್ಕೆ. ಆಮೇಲೆ ಅದರಲ್ಲಿ ಎಲ್ಲರೂ ದುಡ್ಡುಗಳನ್ನು ನಾವು ಇಂಡಿಯಾದಲ್ಲಿರುವಂತಹ ಬಡ ಕಲಾವಿದರಿಗೆ ಸಹಾಯ ಮಾಡ್ತೇವೆ. ಇವತ್ತು ನಮ್ಮ ಅನುಭವ ಇದು. ನಾವೆಲ್ಲರೂ ಯಕ್ಷಗಾನ ಹೋದರೆ ಮುಂಚೆ ಯಕ್ಷಗಾನವನ್ನು ನೋಡದೇ ಹೋದವರು ಇವತ್ತು ನಾವು ಎಲ್ಲೇ ಯಕ್ಷಗಾನ ಹೌಸ್ಫುಲ್ ಆಗೋಷ್ಟು ಜನ ಬರ್ತಾರೆ. ಅವ್ರು ಮುಂಚೆ ನೋಡಿರಲಿಲ್ಲ ಯಕ್ಷಗಾನವನ್ನು. ಸೊ ಇದು ನಮ್ಮ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಮಕ್ಕಳು ಆಮೇಲೆ ಯಕ್ಷಗಾನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ನೋಡಿ ಮಾತುಗಳು ಎಲ್ಲರೂ ಇದು ನಾಟಕಕ್ಕಿಂತ ವಿಭಿನ್ನ. ಯಾಕೆಂದರೆ ಮಾತುಗಳನ್ನ ನಾವು ಸ್ಟೇಜ್ನಲ್ಲೇ ಹಾಗೆ ಪಾತ್ರಕ್ಕೆ ತಕ್ಕಂಥ ಮಾತನಾಡೋದು, ಅದು ಕೂಡ ಬೇರೆ ಎಲ್ಲೂ ಕಲೆಗಳಲ್ಲಿ ಸಿಕ್ಕೋದಿಲ್ಲ. ಆಮೇಲೆ ಯಕ್ಷಗಾನದಲ್ಲಿ ನೋಡಿ ಮುಂಚೆ ಯಕ್ಷಗಾನ ಇದ್ದಿದ್ದು ಬರವಣಿಗೆ ಅಥವಾ
ಓದುವುದಿಲ್ಲದೆ ಇರುವಂಥ ಪೂರ್ವದಲ್ಲಿ ಜನರಿಗೆ ಪುರಾಣಗಳನ್ನು ತೋರಿಸುವಂತಹ ಕಲೆಯಾಗಿದ್ದು ಇದ್ದಿದ್ದು ಮತ್ತು ಇದ್ದಿದ್ದು ಹೀಗೆ ಇರುವಂಥದ್ದು ಅದು ಯಕ್ಷಗಾನ. ನೀವು ಬರೆದಿದ್ದು ಮರ್ತು ಹೋಗ್ಬೋದು, ಓದಿದ್ದು ಮರ್ತು ಹೋಗ್ಬೋದು, ಅಥವಾ ನೋಡಿದ್ದು ಸನ್ನಿವೇಶಗಳು ನಿಮ್ಮಲ್ಲೂ ಇರ್ತದೆ, ಜೊತೆ ಹೆಚ್ಚಿನವಾಗಿ ನಮ್ಗೆ ಬಹಳ ಮುಖ್ಯವಾಗಿ ಮಕ್ಕಳಲ್ಲಿ ಇರ್ತದೆ. ಅದು ಅವರು ಎಷ್ಟೇ ದೊಡ್ಡವರಾಗೋದು ಇಂಥದ್ದಿದೆ ಮಕ್ಕಳು ಚೈಲ್ಡ್ಹುಡ್ ಮೆಮೊರೀಸ್ ಇದ್ದೇ ಇರೋದು. ಅದು ನಮಗೆ ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ಪರಿಸೋದಕ್ಕೆ ತಲತಲಾಂತರದಿಂದ ನಮ್ಮ ಕೈಗೆ ಬಂದಿದೆ. ಇದನ್ನು ನಾವು ಮುಂದಿನ ಪೀಳಿಗೆ ಕೊಡುವುದು ನಮ್ಮ ಜವಾಬ್ದಾರಿ. ಆದ ಕಾರಣ ನಾವು ಇದನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಬಹಳಷ್ಟು ಸಮಯ ತೆಗೆದುಕೊಳ್ಳೋದಿಲ್ಲ. ನಮಗೆ 7:15 ವಾಪಸ್ ಟ್ರೈನ್ ಇದೆ ಫ್ರಾಂಕ್ಫರ್ಟ್ಗೆ. ಆದ್ದರಿಂದ ಸ್ವಲ್ಪ ಬೇಗ ಮುಗಿಸ್ಕೊಳ್ಬೇಕಾಗುತ್ತೆ. ಹ್ಯಾಂಬರ್ಗ್ ಕನ್ನಡ ಮಿತ್ರರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಾದಂತಹ ಹೇಮಂತ್ ಅವರು ದಯಮಾಡಿ ಬನ್ನಿ. ಬಹಳಷ್ಟು ಕೆಲಸ ಮಾಡಿ ಯಕ್ಷಗಾನವನ್ನು ಇಲ್ಲಿ ಆಗೋದಕ್ಕೆ ಮೂಲಭೂತವಾದಂತಹ ಕಾರಣ ಹೇಮಂತ್ ಅವರ ಟೀಮ್. ಅವರು ಕಡೆಯಿಂದ ನಮ್ಮ ಧನ್ಯವಾದಗಳು. ನಮಸ್ಕಾರ. ಅವರಿಗೆ ಜೋರ ಚಪ್ಪಾಳೆ. ಇನ್ನೊಂದ್ಸರಿ ತುಂಬ ಚೆನ್ನಾಗಿದೆ. ನೋಡ್ತಾರೆ ಹಾಗೆ ಒಂದು ಮೂವಿ ನೋಡೋದಾಗಿತ್ತು. ಹಂಗೆ ಹೋಗ್ತಿದ್ದು ವಿಡಿಯೋಸ್ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು. 1.5 ಗಂಟೆ ಹೇಗೆ ಟೈಮ್ ಪಾಸ್ ಗೊತ್ತಾಗಿಲ್ಲ. ತುಂಬ ಸೂಪರ್ ಆಗಿತ್ತು. ಇದುವರೆಗೂ 10 ವರ್ಷ ರಾಜ್ಯೋತ್ಸವ ಮಾಡಿದ್ವಿ. ಮೋಸ್ಟ್ಲಿ ಎಲ್ಲ ಹೋಗ್ತಾರೆ ಅನ್ಸುತ್ತೆ. ಇದರ ಸೌಲಭ್ಯ ಪ್ರಯತ್ನ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಡೇಟ್ ಸಿಗಲ್ಲ. ಯಾಕೆ ಕಾರಣ ಇವಾಗ ಗೊತ್ತಾಯ್ತು. ಸೊ ಇವನ್ ನಮ್ದು ನಮ್ಮ ಇವಿದು ಉದ್ಘಾಟನೆ ಇದಕ್ಕಿಂತ ಚೆನ್ನಾಗಿ ಆಗಕ್ಕೆ ಸಾಧ್ಯ ಇರಲಿಲ್ಲ.